Hello friends, welcome to Zero Panic Maths. Let us continue the second part of the time and work. Okay, ಸಮಯ ಮತ್ತು ಕೆಲಸ. ಲಾಸ್ಟ್ ಸೆಷನ್ ಅಲ್ಲಿ ನಾವು ಇದೇ ಕಾನ್ಸೆಪ್ಟ್ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ ನ ನೋಡಿದ್ವಿ ಅಂಡ್ ಸಮ್ ಕಾನ್ಸೆಪ್ಚುಯಲ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ನೋಡಿದ್ವಿ. ಓಕೆ, ಸೊ ದಿಸ್ ಇಸ್ ದ ಕಂಟಿನ್ಯೂಯೇಷನ್ ಆಫ್ ದ ಸೇಮ್. ಯಾರು ಪ್ರೀವಿಯಸ್ ವಿಡಿಯೋನ ನೋಡಿಲ್ವೋ ಅವರು ಪ್ಲೀಸ್ ನೀವು ಫಸ್ಟ್ ಆ ವಿಡಿಯೋನ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೆ. ಬಿಕಾಸ್ ನಾನು ಆಗ್ಲೇ ಹೇಳ್ದ ಹಾಗೆ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ನಿಮ್ಗೆ ಆ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅಂಡ್ ಇದರಲ್ಲಿ ನಾವು ಡಿಸ್ಕಸ್ ಮಾಡೋ ಪ್ರಾಬ್ಲಮ್ಸ್ ಕೂಡ ಆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಯು ಮಸ್ಟ್ ವಾಚ್ ದಟ್ ಫಸ್ಟ್ ವಿಡಿಯೋ. ಓಕೆ, ಸೊ ಯಾರು ಫಸ್ಟ್ ವಿಡಿಯೋನ ನೋಡಿದಿರೋ ದೇ ಕ್ಯಾನ್ ಕಂಟಿನ್ಯೂ ವಾಚಿಂಗ್ ದಿಸ್. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ನ ನೋಡೋಣ. ನಾವಿಲ್ಲಿ ಲಾಸ್ಟ್ ಸೆಷನ್ ಅಲ್ಲಿ ನಾವು ಕೆಲಸ, ಸಮಯ ಮತ್ತು ಜನ, ಓಕೆ, ಈ ಮೂರು ಬೇಸಿಕ್ ಏನು ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನಾವು, ಡೇಟಾ ಪಾಯಿಂಟ್ಸ್. ಅದರ ಬೇಸಿಸ್ ಮೇಲೆ ಡಿಫ್ರೆಂಟ್ ಡೇಟಾ ತಗೊಂಡು ಡಿಫ್ರೆಂಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ವಿ. ಅದೇ ಸೆಟ್ ಅಲ್ಲಿ ಇನ್ ಒಂದು ಪ್ರಾಬ್ಲಮ್ ನ ಡಿಸ್ಕಸ್ ಮಾಡಿ ವಿ ವಿಲ್ ಗೋ ಫಾರ್ ದ ಅದರ್ ನೆಕ್ಸ್ಟ್ ಸೆಟ್ ಆಫ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್. ಓಕೆನಾ? ಸೊ ಲೆಟ್ ಅಸ್ ರೀಡ್ ದ ಪ್ರಾಬ್ಲಮ್. ಎ ಒಬ್ಬನೇ ಒಂದು ಕೆಲಸವನ್ನು 10 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಓಕೆ, ಮೊದಲ 4 ದಿನಗಳು ಎ ಒಬ್ಬನೇ ಕೆಲಸ ಮಾಡುತ್ತಾನೆ. ನೋಡಿ, ಇಲ್ಲಿ ಒಂದು ಸ್ವಲ್ಪ ಡಿಫರೆಂಟ್ ಆಗಿದೆ, ಕೇರ್ಫುಲ್ ಆಗಿ ಓದಿ ನೀವು. ಓಕೆ, ಮೊದಲ 4 ದಿನಗಳು ಎ ಒಬ್ಬನೇ ಕೆಲಸ ಮಾಡುತ್ತಾನೆ. ನಂತರ ಬಿ ಅವನೊಂದಿಗೆ ಸೇರಿ 4 ದಿನದ ನಂತರ ಬಿ ಏನೊಂದಿಗೆ ಸೇರ್ಕೋತಾರೆ. ಓಕೆ, ಉಳಿದ ಕೆಲಸವನ್ನು ಇಬ್ಬರು ಸೇರಿ 3 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಇಲ್ಲಿ ನೋಡಿ, ಇಲ್ಲಿ 3 ದಿನಗಳು ಆದ್ರೆ ಉಳಿದ ಕೆಲಸ, ಇದನ್ನ ಇಂಪಾರ್ಟೆಂಟ್ ಆಗಿ ರೌಂಡ್ ಆಫ್ ಮಾಡ್ಕೋಬೇಕು ನೀವು. ಓಕೆ, ಸೊ ಎ ಅನ್ನೋನು 10 ದಿನ ತಗೋತಾನೆ, ಆದ್ರೆ ಫಸ್ಟ್ 4 ದಿನ ಮಾತ್ರ ಎ ಒಬ್ನೇ ವರ್ಕ್ ಮಾಡ್ತಾನೆ. 4 ದಿನದ ನಂತರ ಉಳಿದ ಕೆಲಸ ಮಾಡೋದಕ್ಕೆ ಬಿ ಕೂಡ ಅವನೊಂದಿಗೆ ಸೇರ್ಕೋತಾನೆ ಅಂಡ್ ಇಬ್ರು ಸೇರಿ 3 ದಿನಗಳಲ್ಲಿ ಆ ಕೆಲಸನ ಪೂರ್ಣಗೊಳಿಸ್ತಾರೆ. ಸೊ ಹಾಗಾದ್ರೆ ಪ್ರಾಬ್ಲಮ್ ಏನು, ಕ್ವೆಶನ್ ಏನು ಅಂದ್ರೆ, ಬಿ ಒಬ್ಬನೇ ಆ ಕೆಲಸ ಮಾಡ್ಬೇಕು ಅಂದ್ರೆ ಅದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಅಂತ. ಬಿ ಒಬ್ಬನೇ ಮಾಡಿದ್ರೆ ಫಸ್ಟ್ ಇಂದನು, ಓಕೆ, ಅವಾಗ ಎಷ್ಟು ದಿನ ಬೇಕಾಗುತ್ತೆ ಅನ್ನೋದು ಪ್ರಾಬ್ಲಮ್ ಇಲ್ಲಿ. ಓಕೆನಾ? ಸೊ ನಾವು ಲಾಸ್ಟ್ ಏನ್ ಡಿಸ್ಕಸ್ ಮಾಡಿದೀವಿ ಅದೇ ತರ ಲೆಟ್ ಅಸ್ ರೈಟ್ ದ ಡೇಟಾ. ಓಕೆ, ಸೊ ವಿದೌಟ್ ವರಿಂಗ್ ಅಬೌಟ್ ವಾಟ್ ಈಸ್ ದ ಲಾಜಿಕ್ ಟು ಬಿ ಫಾಲೋಡ್. ಫಸ್ಟ್ ನೀವೇನ್ ಬರ್ಕೊಂಡ್ಬಿಡಿ, ಎ ಒಬ್ಬನೇ ಅಂದಾಗ ನಾವೇನ್ ಬರ್ಕೋತಾ ಇದ್ವಿ ಲಾಸ್ಟ್ ಸೆಷನ್ ಅಲ್ಲಿ, ನೆನಪಿರ್ಬಹುದು ನಿಮ್ಗೆ. ಓಕೆ, ಎ ಇಸ್ ಈಕ್ವಲ್ ಟು 10 ಅಂತ ಬರ್ಕೋತೀವಿ. ಬಿ ಇಸ್ ಈಕ್ವಲ್ ಟು ನಮ್ಗೆ ವ್ಯಾಲ್ಯೂ ಬೇಕಾಗಿರೋದು ಏನಿದೆ ಅಂದ್ರೆ ಬಿ ಇಸ್ ಈಕ್ವಲ್ ಟು ಎಷ್ಟು ಅಂತ ಬೇಕು. ಓಕೆ, ಎ ಅನ್ನೋನು 10 ದಿನದಲ್ಲಿ ಕೆಲಸ ಪೂರ್ಣಗೊಳಿಸ್ತಾನೆ ಅಂತಂದ್ರೆ ಏನ 1 ದಿನದ ಕೆಲಸ 1/10 ಆಗಿರುತ್ತದೆ. ಇದು ಲಾಸ್ಟ್ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. ಓಕೆನಾ? 1/10 ಆಗಿರುತ್ತದೆ. ನಂತರ ಈಗ ಎ ಮೊದಲ 4 ದಿನಗಳು ಒಬ್ನೇ ಕೆಲಸ ಮಾಡ್ತಾನೆ. ನೋಡಿ, ಇಲ್ಲಿ ಒಂದ್ ಸ್ವಲ್ಪ ನಮ್ಗೆ ಏನಾಗುತ್ತೆ, ಲಾಜಿಕಲ್ ಡಿಫರೆನ್ಸ್ ಆಗುತ್ತೆ. ಈಗ ನೋಡಿ, ಎ ಅನ್ನೋನು 1 ದಿನದಲ್ಲಿ 1/10 ಕೆಲಸ ಮುಗಿಸ್ತಾನೆ ಅಂದ್ರೆ 4 ದಿನದಲ್ಲಿ ಎಷ್ಟು ಮುಗಿಸ್ತಾನೆ? ಇಲ್ಲಿ ಏನಿದೆ, 1 ದಿನದ ಕೆಲಸದ 4 ಪಟ್ಟು ಮುಗಿಸ್ತಾನಲ್ವಾ? ಸೊ ಇದಕ್ಕೆ ನಾವು 4ರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ 4 ದಿನದ ಫಸ್ಟ್ 4 ದಿನದ ಕೆಲಸ ಎಷ್ಟು ಅಂತ ಸಿಗುತ್ತಲ್ವಾ? ವೆರಿ ಸಿಂಪಲ್ ಅಲ್ವಾ? ಓಕೆ, ಸೊ ಅದನ್ನ ನಾವು A4 ಅನ್ಕೊಳ್ಳೋಣ. A4 ಅನ್ಕೋತೀನಿ. A4 ಅಂದ್ರೆ ಏನ 4 ದಿನದ ಕೆಲಸ ಬೈ ವರ್ಕಿಂಗ್ 1/10 ಈಚ್ ಡೇ, ಪ್ರತಿದಿನ 1/10 ಕೆಲಸ ಮಾಡಿದ್ರೆ ಅಂತ. ಸೊ 4 ಇಂಟು 1/10 ಅಂತ ಮಾಡ್ತೀನಿ ನಾನು. ಅರ್ಥ ಆಯ್ತಲ್ವಾ? ಸೊ 2 2 4, 2 5 10. ಓಕೆ, ಸೊ ಕೆಲಸ ಏನೇ ಆಯ್ತದು 2/5. 2/5 ಕೆಲಸ, 2/5 ಕೆಲಸ. ಓಕೆ, ಸೊ 4 ದಿನದಲ್ಲಿ ಎ ಅನ್ನೋನ್ ಎಷ್ಟು ಕೆಲಸ ಮುಗಿಸಿದಾನೆ? 2/5 ಕೆಲಸನ ಮುಗಿಸಿದಾನೆ ಆಲ್ರೆಡಿ. ಇನ್ನು ಉಳಿದಿದ್ದ ಕೆಲಸ ಎಷ್ಟು? ಇದು ಈ ಕೈಂಡ್ ಆಫ್ ಕ್ವಶನ್ ಏನಿದೆ ಅಂತಂದ್ರೆ ರಿಮೈನಿಂಗ್ ವರ್ಕ್ ಕೈಂಡ್ ಆಫ್ ಕ್ವಶನ್ ಇದು, ರಿಮೈನಿಂಗ್ ವರ್ಕ್. ಓಕೆನಾ? ಸೊ ಈಗ ನೋಡಿ, 2/5 ಕೆಲಸನ ಎ ಅನ್ನೋನು ಮೊದಲ 4 ದಿನದಲ್ಲಿ ಮುಗಿಸಿದಾನೆ ಅಂತಂದ್ರೆ ರಿಮೈನಿಂಗ್ ವರ್ಕ್ ನೆನಪಿದೆ ಅಲ್ವಾ ನಿಮಗೆ? ಉಳಿದ ಕೆಲಸ, ಉಳಿದ ಕೆಲಸ. ಉಳಿದ ಕೆಲಸ ಅಂದ್ರೆ ಹೆಂಗ್ ಕಂಡು ಹಿಡಿತೀರಾ ಅದನ್ನ ನೀವು? ಒಂದು ಪೂರ್ಣ ಕೆಲಸ ಅಂದ್ರೆ 1 ನೆನಪಿದೆ ಅಲ್ವಾ ನಿಮ್ಗೆ? ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದೀನಿ ನಾನು. 1 ಅನ್ನೋದು ಪೂರ್ಣ ಕೆಲಸ ಆದ್ರೆ ಅದರಲ್ಲಿ ಆಲ್ರೆಡಿ 2/5 ಕೆಲಸ ಆಗಿದೆ ಅದು. ಓಕೆ, ಇದು ಮುಗ್ದಿರೋ ಕೆಲಸ. ಸೊ ಒಂದು ಕೆಲಸದಲ್ಲಿ 2/5 ಕೆಲಸನ ಮೈನಸ್ ಮಾಡಿದ್ರೆ ಉಳಿದಿರೋ ಕೆಲಸ ಎಷ್ಟು ಅಂತ ಸಿಗುತ್ತೆ. ಮೈನಸ್ ಹೆಂಗ್ ಮಾಡ್ಬೇಕು ನಿಮಗೆ? ಇದು ಲಸ ತೆಗಿರಿ, ಇಲ್ಲ 5ನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇದೇನಾಗುತ್ತೆ ವ್ಯಾಲ್ಯೂ? ಇದು
5 ಮೈನಸ್ 2 ಓಕೆ 3/5 ಆಗುತ್ತೆ ಇದ್ರ ವ್ಯಾಲ್ಯೂ. ಸೊ ಉಳಿದ ಕೆಲಸ ಎಷ್ಟು 3/5 3/5 ಕೆಲಸ ಉಳಿದಿರೋ ಕೆಲಸ. ಅರ್ಥ ಆಯ್ತಲ್ವಾ? ಸೊ ಈ ಕೆಲಸನ ಎ ಮತ್ತು ಬಿ ಇಬ್ರು ಸೇರಿ ಮಾಡ್ತಾರೆ ಅಂತ ಹೇಳ್ತಾರೆ ಅವರು. ಓಕೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎ ಮತ್ತು ಬಿ ಸೇರಿ 3/5 ಕೆಲಸನ ಮುಗಿಸ್ತಾರೆ. ಆ 3/5 ಕೆಲಸ ಮುಗಿಸೋಕೆ ಅವ್ರಿಗೆ ಎಷ್ಟು ದಿನ ಬೇಕು? 3 ದಿನ ಬೇಕು. ಹಾಗಾದ್ರೆ 3/5 ಅನ್ನೋದನ್ನ ನಾನು ಏನಂತ ಬರ್ಕೋತೀನಿ? ಎ ಪ್ಲಸ್ ಬಿ ಅವ್ರು ಪೂರ್ತಿ ಸೇರಿ ಮುಗಿಸೋ ಕೆಲಸ ಇದು ಅಲ್ವಾ? ಪೂರ್ತಿ ಕೆಲಸ ಅಲ್ಲ, ಇಲ್ಲಿ 3/5 ಕೆಲಸ ಅಷ್ಟೇ. ಓಕೆ ಸೊ 3/5 ಅನ್ನೋದೇ ಕೆಲಸ ಅಂತ ಅಂದ್ಕೊಂಡ್ರೆ ಒಂದು ದಿನದಲ್ಲಿ ಎಷ್ಟು ಕೆಲಸ ಮುಗಿಸ್ತಾರೆ ಅವರು? ಒಂದು ದಿನದಲ್ಲಿ ಈ 3/5 ಕೆಲಸದಲ್ಲಿ ಒಂದು ದಿನದಲ್ಲಿ ಎಷ್ಟು ಕೆಲಸ ಮುಗಿಸ್ತಾರೆ ಅಂತಂದ್ರೆ 3/5 ಡಿವೈಡೆಡ್ ಬೈ 3 ಮಾಡ್ಬೇಕು ಅದನ್ನ. ಓಕೆ ಯಾಕಂದ್ರೆ 3 ದಿನದಲ್ಲಿ ಮುಗಿಸ್ತಾರೆ ಅಂತ ಹೇಳಿದಾರೆ ಅವರು. ಅದೇ ಕೆಲಸನ ಇಷ್ಟು ಉಳಿದಿರೋ ಕೆಲಸನ 3 ದಿನದಲ್ಲಿ ಮುಗಿಸ್ತಿದ್ದಾರೆ ಅವರು. ಸೊ ಒಂದು ದಿನದಲ್ಲಿ ಎಷ್ಟು ಅನ್ನೋದಕ್ಕೆ ನಮ್ಗೆ ಏನಾಗುತ್ತೆ? A1 ಪ್ಲಸ್ B1 ಇಬ್ರು ಸೇರಿ ಒಂದು ದಿನದ ಕೆಲಸ ನಮ್ಗೆ ಎಷ್ಟಾಗುತ್ತೆ ಅಂದ್ರೆ 3/5 ಡಿವೈಡೆಡ್ ಬೈ 3 ಆಗುತ್ತೆ. ಇದು ಡಿವೈಡೆಡ್ ಬೈ 3. ಇದು ಯಾಕೆ ಅಂತ ವೆರಿ ಕೇರ್ಫುಲಿ ಓಕೆ ಲಿಸನ್ ಟು ಮಿ ಕೇರ್ಫುಲಿ. ಇದನ್ನ 3/5ಕ್ಕೆ 3ರಿಂದ ಡಿವೈಡ್ ಯಾಕೆ ಮಾಡಿದೆ ನಾನು ಅಂತಂದ್ರೆ ನೋಡಿ ಎ ಮತ್ತು ಬಿ ಅನ್ನೋರು ಪೂರ್ಣ ಕೆಲಸ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಓಕೆ ಲಿಸನ್ ಟು ಮಿ ಕೇರ್ಫುಲಿ. ಈಗ ನಿಮಗೆ ಎ ಪ್ಲಸ್ ಬಿ ಅನ್ನೋರು ಪೂರ್ತಿ ಕೆಲಸ ಮುಗಿಸೋದಕ್ಕೆ 5 ದಿನ ಬೇಕು ಅಂದಿದ್ರು ಅಂತ ತಿಳ್ಕೊಳ್ಳಿ. ನಾವು ಏನ್ ಮಾಡ್ತಾ ಇದ್ವಿ? ಒಂದು ದಿನದ ಕೆಲಸ, ಇವರಿಬ್ಬರು ಒಂದು ದಿನದ ಕೆಲಸ 1/5 ಮಾಡ್ತಾ ಇದ್ವಿ. ಈ 1 ಅನ್ನೋದು ಏನಿದು? ಕೆಲಸ. ಇಲ್ಲಿ 1 ಅನ್ನೋದೇನು? ಪೂರ್ತಿ ಕೆಲಸ. ಆದ್ರೆ ಇಲ್ಲಿ ಪೂರ್ತಿ ಕೆಲಸ ಇಲ್ಲ, 3/5 ಕೆಲಸ ಇದೆ. ಓಕೆ ಸೊ ಈ ಕೆಲಸ ಡಿವೈಡೆಡ್ ಬೈ ದಿನಗಳು ಅದೇ ನಮಗೆ ಒಂದು ದಿನದ ರೇಟ್ ಕೊಡುತ್ತೆ. ಒಂದು ದಿನದ ಕೆಲಸ, ಇವರಿಬ್ಬರ ಒಂದು ದಿನದ ಕೆಲಸ ಹಿಂಗೆ ಮಾಡ್ಬೇಕು ನೀವು. ಅರ್ಥ ಆಯ್ತಲ್ವಾ? ಇದೇ ಲಾಜಿಕ್ ನಾನು ಇಲ್ಲಿ ಅಪ್ಲೈ ಮಾಡಿರೋದು. ಡೋಂಟ್ ಗೆಟ್ ಕನ್ಫ್ಯೂಸ್. ಓಕೆ ಸೊ ಇಲ್ಲಿ 3/5 ಅನ್ನೋದು ಕೆಲಸ ಡಿವೈಡೆಡ್ ಬೈ ದಿನಗಳು. ಸೊ ನಮಗೆ ಏನ್ ಕೊಡುತ್ತೆ? ಅದು ಎ ಮತ್ತು ಬಿ ನ ಒಂದು ದಿನದ ಕೆಲಸ ಕೊಡುತ್ತೆ. ಓಕೆ ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಇದನ್ನ ಒಂದು ದಿನದ ಕೆಲಸ ನಮ್ಗೆ ಇಲ್ಲಿ ಸಿಕ್ಬಿಟ್ರೆ ಓಕೆ ಇದನ್ನ ನೋಡಿ ಸಿಂಪಲ್ ಆಗಿ ಇಲ್ಲಿ ಒಂದು ಬೇಸಿಕ್ ಮ್ಯಾಥಮೆಟಿಕಲ್ ರೂಲ್ ಬರುತ್ತೆ. ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ, ಇದನ್ನು ಕೂಡ ಒಂದು ಭಾಗಲಬ್ಧ ಸಂಖ್ಯೆನೆ. 3 ಅನ್ನೋದನ್ನ 3/1 ಅಂತ ಬರ್ಕೊಂಡೆ ಅಂತ ತಿಳ್ಕೊಳ್ಳಿ. ಅವಾಗ ನಮ್ಗೆ ಏನಾಗುತ್ತೆ? ಈ ಭಾಗಾಕಾರನ ಗುಣಾಕಾರಾಗಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಈ ಕೆಳಗಡೆಗೆ ಛೇದದಲ್ಲಿ ಏನಿರುತ್ತೆ ಆ ಅಂಕಿನ ರಿವರ್ಸ್ ಮಾಡ್ಕೋಬಹುದು. ಓಕೆನಾ? ಇದನ್ನೇ ಒಂದು ಬೇಸಿಕ್ ರೂಲ್ ಅಂತೀವಿ ನಾವು. ಇದು ಒಂದು ಭಾಗಲಬ್ಧ ಸಂಖ್ಯೆ, ಇದು ಒಂದು ಭಾಗಲಬ್ಧ ಸಂಖ್ಯೆ. ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಭಾಗಿಸ್ಬೇಕು ಅಂದ್ರೆ ಅದನ್ನ ಗುಣಾಕಾರಾಗಿ ಕೂಡ ಕನ್ವರ್ಟ್ ಮಾಡಬಹುದು. ಅವಾಗ ಏನಾಗುತ್ತೆ? ಛೇದದಲ್ಲಿ ಇರೋದು ರಿವರ್ಸ್ ಆಗುತ್ತೆ. ನೋಡಿ ಸಿಂಪಲ್ ಆಗಿ ಏನಾಗುತ್ತೆ ಅಂದ್ರೆ 3/5 ಈ 3/5 ಹಂಗೆ ಇಟ್ಕೋತೀನಿ. ಛೇದದಲ್ಲಿ ಏನಿದೆ ಅದು ರಿವರ್ಸ್ ಆಗುತ್ತೆ. ರಿವರ್ಸ್ ಅಂದ್ರೆ ಈ 3/1 ಇರೋದು 1/3 ಆಗುತ್ತೆ. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಈ 3 ಕ್ಯಾನ್ಸಲ್ ಆಗುತ್ತೆ. ಸೊ ಎ ಮತ್ತು ಬಿ ನ ಒಂದು ದಿನದ ಕೆಲಸ ಏನಾಗುತ್ತೆ? ಎ ಮತ್ತು ಬಿ ನ ಒಂದು ದಿನದ ಕೆಲಸ 1/5 ನೋಡಿ ಇನ್ನು ಲೆಕ್ಕ ಮುಗ್ದಿಲ್ಲ ಆದ್ರೆ ಓಕೆ ಇಲ್ಲಿ ಏನೇನ್ ನಮ್ಮ ಹತ್ರ ಇದೆ? ಏನ ಒಂದು ದಿನದ ಕೆಲಸ ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ಎ ಒಬ್ಬನ ಒಂದು ದಿನದ ಕೆಲಸ ಮತ್ತು A1 B1 ನ ಒಂದು ದಿನದ ಕೆಲಸ. ಇವು ಎರಡು ಡೇಟಾ ನಮಗ್ ಬೇಕು. ಸೊ ನಾನು ಇದನ್ನ ಇಲ್ಲಿ ಸಿಂಪಲ್ ಆಗಿ ಮಾಡ್ತೀನಿ ನೋಡಿ. ಏನಂದ್ರೆ A1 ಪ್ಲಸ್ B1 ಮೈನಸ್ A1 ಮಾಡ್ತೀನಿ. A1 ಪ್ಲಸ್ B1 ಮೈನಸ್ B1 ಸಾರಿ ಮೈನಸ್ A1 ಇದು ಮೈನಸ್ A1. ಅರ್ಥ ಆಯ್ತಲ್ವಾ? ಈಗ ಏನಾಗುತ್ತೆ? ಈ ಪ್ಲಸ್ A1 ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು? B1 ಉಳಿಯುತ್ತೆ ನಮ್ಗೆ. ಅಂದ್ರೆ ಬಿ ನ ಒಂದು ದಿನದ ಕೆಲಸ ಸಿಗುತ್ತೆ. ಅದನ್ನೇ ರಿವರ್ಸ್ ಮಾಡಿದ್ರೆ ಬಿ ಪೂರ್ತಿ ಕೆಲಸ ಮಾಡೋದಕ್ಕೆ ಎಷ್ಟು ದಿನ ಬೇಕು ಅಂತ ಸಿಗುತ್ತೆ. ಅರ್ಥ ಆಯ್ತಲ್ವಾ? ಓಕೆ ಸೊ A1 ಪ್ಲಸ್ B1 ನಮ್ಮ ಹತ್ರ ಇದೆ. A1 ಪ್ಲಸ್ B1 ಏನು? A1 ಪ್ಲಸ್ B1 1/5 ನೋಡಿ. A1 ಪ್ಲಸ್ B1 1/5 ಅಲ್ವಾ? ಮೈನಸ್ A1 ಮಾತ್ರ. A1 ನಮಗೆ ಇನಿಷಿಯಲಿ ಕೊಟ್ಟಿದ್ದಾರೆ 10 ದಿನಗಳಲ್ಲಿ ಅಂದ್ರೆ 1/10 ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಈಗ ಲಸ ತೆಗಿರಿ ಇವೆರಡರದು. ಇಲ್ಲಿ B1 ಇಸ್ ಈಕ್ವಲ್ ಟು ಲಸ ಏನು? 5 ಮತ್ತೆ 10 ಲಸ 10. 5 2 10 10 1 10. ಸೊ ಇಲ್ಲಿ 2 ಮೈನಸ್ 1 ಅಂತ ಬರುತ್ತೆ. 2 ಮೈನಸ್ 1 ಅಂತಂದ್ರೆ B1 ಇಸ್ ಈಕ್ವಲ್ ಟು 1/10. B1 is equal to 1/10 ಅಂತಂದ್ರೆ ಅಂದ್ರೆ ಒಂದು ದಿನದ ಕೆಲಸ. ಸೊ B is equal to 10 ಅಂದ್ರೆ B ಒಬ್ನೇ ಕೆಲಸ ಮಾಡೋದಾದ್ರೆ ಅವನಿಗೆ 10 ದಿನಗಳು ಬೇಕು. ಸೊ ದಿಸ್ ಇಸ್ ದ ಆನ್ಸರ್. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ ಹಾಗಾದ್ರೆ ನಾವು ಇಲ್ಲಿವರೆಗೂ ಏನ್ ನೋಡಿದ್ವಿ ಅವೆಲ್ಲಾ ಕ್ವೆಶನ್ಸ್ ಏನಿದಾವೆ ಒಂದೇ ಒಂದು ಬೇಸಿಕ್ ರೂಲ್ ಬೇಸಿಸ್ ಮೇಲೆ ಮಾಡಿದ್ವಿ ನಾವು. ಅದೇನು ಅಂತಂದ್ರೆ ಎ ಅನ್ನೋನು
ಒಂದು ಕೆಲಸವನ್ನು ಪೂರ್ಣಗೊಳಿಸಲು n ದಿನ ತೆಗೆದುಕೊಂಡರೆ ಏನ ಒಂದು ದಿನದ ಕೆಲಸ 1/n and the reverse is also true. Okay, so ಅದೇ ಟೈಪ್ ಕ್ವಶನ್ಸ್ ಎಲ್ಲಾನು ಇಲ್ಲಿವರೆಗೂ ನೋಡ್ತಾ ಬಂದ್ವಿ. ಲೆಟ್ ಅಸ್ ಚೇಂಜ್ ದ ಕಾನ್ಸೆಪ್ಟ್. ನಾವು ಕಾನ್ಸೆಪ್ಟ್ ಅಂತಂದ್ರೆ ಇನ್ನೊಂದು ಸ್ವಲ್ಪ ಕಾಂಪ್ಲೆಕ್ಸಿಟಿನ ಆಡ್ ಮಾಡೋಣ. ಓಕೆ, ಅಂಡ್ ಓಕೆ, ಸೊ ಈಗ ನೋಡೋಣ. ಇಲ್ಲಿವರೆಗೂ ಏನ್ ಮಾಡಿದ್ವಿ, ದಿನಗಳು ಅಂತ ಇರೋ ಪ್ರಾಬ್ಲಮ್ಸ್ ನ ನೋಡಿದ್ವಿ, ಗಂಟೆಗಳು ಅನ್ನೋ ಪ್ರಾಬ್ಲಮ್ಸ್ ನೋಡಿದ್ವಿ. ಓಕೆ, ಒಂದು ಕೆಲಸ ಅಷ್ಟೇ ಇದೆ, ಎ ಎಂಬಾತನು ಬಿ ಎಂಬಾತನು. ಸೊ ಇಷ್ಟು ಕಾನ್ಸೆಪ್ಟ್ ನ ನಾವು ಕವರ್ ಮಾಡಿದ್ವಿ. ಈ ಟೇಬಲ್ ನ ನಾನು ವೆರಿ ಫಸ್ಟ್ ಸೆಷನ್ ಅಲ್ಲಿ ಹೇಳಿದೀನಿ, ನಿಮ್ಗೆ ನೆನಪಿರ್ಬೋದು. ಓಕೆ, ಸೊ ಈಗ ನಾವು ಏನ್ ಮಾಡೋಣ, ಈಗ ಒಂದೊಂದಕ್ಕೂ ಇದನ್ನ ದಿನಗಳು ಮತ್ತು ಗಂಟೆಗಳು ಎರಡನ್ನೂ ಆಡ್ ಮಾಡಿದ್ರೆ ಒಂದ್ ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ ಪ್ರಾಬ್ಲಮ್ ಅಂತ ಹೇಳಿದ್ನಲ್ವಾ, ಆ ತರದ ಪ್ರಾಬ್ಲಮ್ ನ ನೋಡೋಣ. ಅದ್ರ ಜೊತೆಗೆ ಕೆಲಸ ಎಷ್ಟು ಅನ್ನೋದನ್ನ ಕೂಡ ಆಡ್ ಮಾಡೋಣ. ಜನರನ್ನ ಮಾತ್ರ ಕೊನೆಗೆ ಆಡ್ ಮಾಡೋಣ. ಓಕೆನಾ, ಸೊ ಒಂದೊಂದಾಗೆ ಆಡ್ ಮಾಡ್ತಾ ಹೋದಂಗೆ ಪ್ರಾಬ್ಲಮ್ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಬಟ್ ಬಿಫೋರ್ ದಟ್ ನಾವು ಒಂದು ಬೇಸಿಕ್ ರೂಲ್ ನ ಅಥವಾ ಒಂದು ಫಾರ್ಮುಲಾನೇ ಫ್ರೇಮ್ ಮಾಡ್ಬಿಡೋಣ ಅದಕ್ಕೆ. ಓಕೆ, ಇಲ್ಲಿವರೆಗೂ ಕಾನ್ಸೆಪ್ಟ್ಸ್ ನೇ ಅರ್ಥ ಮಾಡ್ಕೋತಾ ಇದ್ವಲ್ವಾ, ಇವಾಗ ಒಂದು ಫಾರ್ಮುಲಾನ ಫ್ರೇಮ್ ಮಾಡೋಣ. ಅಂಡ್ ದಟ್ ಟು ಬೇಸ್ಡ್ ಆನ್ ಅ ಸಿಂಪಲ್ ಮ್ಯಾಥಮೆಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಟೈಮ್ ಅಂಡ್ ವರ್ಕ್. ಓಕೆನಾ, ಅದೇನು ಅಂತ ನೋಡಿ ಇಲ್ಲಿ. ಓಕೆ, ಇಲ್ಲಿ ನಾವ್ ಏನ್ ಹೇಳ್ತೀವಿ, ಕೆಲಸ ಪ್ರಪೋರ್ಷನಲ್ ಟು, ಇದೇನಿದೆ ಈ ಸಿಂಬಾಲ್ ನ ಪ್ರಪೋರ್ಷನಲ್ ಟು ಅಂತೀವಿ, ಅಥವಾ ಇದನ್ನ ಸಮಾನುಪಾತ ಅಂತ ಅಂತಾರೆ ಕನ್ನಡದಲ್ಲಿ. ಓಕೆ, ಸೊ ಕೆಲಸ ಸಮಾನುಪಾತದಲ್ಲಿದೆ ಎದ್ರ ಜೊತೆಗೆ, ಒಟ್ಟು ಕೆಲಸ ಮಾಡಿದ ಗಂಟೆಗಳು. ಓಕೆ, ಟೋಟಲ್ ಅವರ್ಸ್ ವರ್ಕ್ಡ್ ಯಾವಾಗ್ಲೂ ಏನಿರುತ್ತೆ ಅಂತಂದ್ರೆ ಇಲ್ಲಿದೆ ನೋಡಿ, ಟೋಟಲ್ ವರ್ಕಿಂಗ್ ಅವರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಆಕ್ಚುಯಲ್ ವರ್ಕ್ ಡನ್, ಆರ್ ವರ್ಕ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೋಟಲ್ ವರ್ಕಿಂಗ್ ಅವರ್ಸ್ ಅಂತ ಹೇಳ್ತೀವಿ. ಅದನ್ನ ಯಾಕೆ ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತೀವಿ ಅಥವಾ ನೇರ ಅನುಪಾತ ಅಂತಾರೆ ಕನ್ನಡದಲ್ಲಿ. ನೇರ ಅನುಪಾತ ಅಂದ್ರೆ ಏನ್ ಹೇಳಿ, ಟೈಮ್ ಜಾಸ್ತಿ ಆದಂಗೆ ಕೆಲಸ ಜಾಸ್ತಿ ಆಗುತ್ತೆ, ಟೈಮ್ ಕಮ್ಮಿ ಆದಂಗೆ ಕೆಲಸ ಕಮ್ಮಿ ಆಗುತ್ತೆ. ಇಷ್ಟೇ ಸಿಂಪಲ್ ರೂಲ್ ಇರೋದಲ್ಲಿ. ಓಕೆ, ಈಗ ಟೋಟಲ್ ವರ್ಕಿಂಗ್ ಅವರ್ಸ್ ನಾವು ಎರಡು ಫ್ಯಾಕ್ಟರ್ಸ್ ಇಂದ ಅಳಿತೀವಿ ಅಲ್ವಾ. ಸೊ ಎರಡು ಫ್ಯಾಕ್ಟರ್ಸ್ ಏನೇನದು, ಅವರ್ಸ್ ಪರ್ ಡೇ ಅಂಡ್ ಡೇಸ್. ಓಕೆ, ಇಲ್ಲಿವರೆಗೂ ಮಾಡಿಲ್ಲ ಅಂತ ಪ್ರಾಬ್ಲಮ್, ಇನ್ನು ಮಾಡೋಣ. ಓಕೆ, ಸೊ ಇಲ್ಲಿ ನೋಡಿ ಏನ್ ಹೇಳ್ತಾ ಇದೀವಿ, ಇದನ್ನೇ ಒಟ್ಟು ಕೆಲಸ ಮಾಡಿದ ಗಂಟೆಗಳನ್ನ ಎರಡು ಫ್ಯಾಕ್ಟರ್ ಇಂದ ಅಳಿತೀವಿ. ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡಿದ್ರು, ಎಷ್ಟು ದಿನಗಳು ಮಾಡಿದ್ರು, ಅವ್ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಅವರ್ಸ್ ಎಷ್ಟು ವರ್ಕ್ ಮಾಡಿದ್ವಿ ಅನ್ನೋದು ಸಿಗುತ್ತಲ್ವಾ. ಅದು ಕೂಡ ಡೈರೆಕ್ಟ್ ಆಗಿ ಕೆಲಸಕ್ಕೆ ಪ್ರಪೋರ್ಷನಲ್ ಆಗಿರುತ್ತಾ. ಅರ್ಥ ಆಯ್ತಲ್ವಾ ನಿಮ್ಗೆ. ಸೊ ಅಂದ್ರೆ ಇದ್ರ ಅರ್ಥ ಏನು, ವರ್ಕ್ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಲ್ಟಿಪ್ಲಿಕೇಶನ್ ಆಫ್ ಅವರ್ಸ್ ಪರ್ ಡೇ ಅಂಡ್ ಡೇಸ್. ಅವರ್ಸ್ ಪರ್ ಡೇ ಅಂದ್ರೆ ವರ್ಕಿಂಗ್ ಅವರ್ಸ್ ಪರ್ ಡೇ. ಓಕೆನಾ, ಅವರ್ಸ್ ಪರ್ ಡೇ ಅಂದ್ರೆ 24 ಗಂಟೆ ಅಂತ ಅನ್ಬೇಡಿ. ಓಕೆ, ಎಷ್ಟು ಗಂಟೆ ವರ್ಕ್ ಮಾಡಿದ್ರು ಅವರು, ಪ್ರತಿದಿನ ಎಷ್ಟು ಗಂಟೆ ವರ್ಕ್ ಮಾಡಿದ್ರು ಮತ್ತೆ ಎಷ್ಟು ದಿನ ವರ್ಕ್ ಮಾಡಿದ್ರು, ಅವು ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಕೆಲಸ ಎಷ್ಟಾಯ್ತು ಅನ್ನೋದು ಸಿಗುತ್ತೆ. ಅಂದ ಅದು ಡೈರೆಕ್ಟ್ ಪ್ರಪೋರ್ಷನಲ್ ಇರುತ್ತೆ. ಅರ್ಥ ಆಯ್ತಲ್ವಾ. ಓಕೆ, ಸೊ ಇದನ್ನ ಒಂದು ಸಿಂಬಾಲಿಕ್ ನೊಟೇಶನ್ ಅಲ್ಲಿ ನಾವು ಹೆಂಗ್ ಬರ್ಕೋಬಹುದು ಅಂತಂದ್ರೆ, ಡಬ್ಲ್ಯೂ ಈಸ್ ಪ್ರಪೋರ್ಷನಲ್ ಟು ಅವರ್ಸ್ ನ ಹೆಚ್ ಅನ್ನೋಣ ಮಲ್ಟಿಪ್ಲೈಡ್ ಬೈ ಡಿ ಅನ್ನೋಣ. ಡಿ ಅಂದ್ರೆ ಡೇಸ್. ಇಷ್ಟು ನೆನ್ಪಿಟ್ಕೋಬಹುದಾ ನೀವು, ಇಷ್ಟು ನೆನ್ಪಿಟ್ಕೋಬಹುದು ಅಲ್ವಾ. ಡಬ್ಲ್ಯೂ ಪ್ರಪೋರ್ಷನಲ್ ಟು ಹೆಚ್ ಅಂಡ್ ಡಿ. ಓಕೆ, ಆರ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಹೆಚ್ ಅಂಡ್ ಡಿ ಅಂತ ಬರ್ಕೊಡಿ, ಹೆಚ್ ಡಿ. ಓಕೆ, ಡಬ್ಲ್ಯೂ ಇಸ್ ಈಕ್ವಲ್ ಟು ಹೆಚ್ ಡಿ. ಸೊ ನಾನು ಇದನ್ನ ಹಿಂಗ್ ಬರೆದ್ ಬಿಡ್ತೀನಿ, ಡಬ್ಲ್ಯೂ ಇಸ್ ಈಕ್ವಲ್ ಟು ಹೆಚ್ ಮಲ್ಟಿಪ್ಲೈಡ್ ಬೈ ಡಿ. ಇಷ್ಟು ನೆನ್ಪಿಟ್ಕೊಂಡ್ಬಿಡಿ. ಇಷ್ಟೇ ಸಿಂಪಲ್ ಫಾರ್ಮುಲಾ ಇದು. ಇದನ್ನೇ ಇಟ್ಕೊಂಡು ಎರಡು ಕೆಲಸದ ಡೇಟಾ ನಿಮಗೆ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ. ಎರಡು ಡಿಫರೆಂಟ್ ಕೆಲಸದ ಡೇಟಾ ಕೊಟ್ಟಿದ್ರೆ ಆ ಎರಡು ಕೆಲಸದಲ್ಲಿ ನಿಮಗೆ 6 ಟೋಟಲ್ ಫ್ಯಾಕ್ಟರ್ಸ್ ಬರುತ್ತೆ. ಓಕೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಒಂದು ಕೆಲಸ ಇದೆ, ಒಂದು ಕೆಲಸನ W1 ಅಂತ ರೆಪ್ರೆಸೆಂಟ್ ಮಾಡ್ತೀನಿ ನಾನು. ಓಕೆ, ಲಿಸನ್ ಟು ಮಿ ಕೇರ್ಫುಲಿ. W1 ಅಂತ ಒಂದು ಕೆಲಸನ ಡಿಸೈಡ್ ಮಾಡ್ತೀನಿ. ಆ ಒಂದೇ ಕೆಲಸ ಮಾಡೋದಕ್ಕೆ ನನಗೆ H1 ಅವರ್ಸ್ ಏನ್ ಬೇಕು, ಗಂಟೆಗಳು ಪ್ರತಿದಿನ ಬೇಕು. ಅಂಡ್ ಎಷ್ಟು ದಿನ ಬೇಕು, D1 ಅವರ್ಸ್ ಬೇಕು. ಓಕೆ, ಸೊ ಒಂದು ಕೆಲಸ, ಇದೇ ಫಾರ್ಮುಲಾ ಇದು, ಇದೇ ಫಾರ್ಮುಲಾನೇ W1 ಇಸ್ ಈಕ್ವಲ್ ಟು H1 ಇಂಟು D1 ಅಂತ ಬರಿತಾ ಇದ್ದೀನಿ ನಾನು. ಓಕೆ, ಅದೇ ತರದ ಇನ್ನೊಂದು ಕೆಲಸ ಇದೆ, ಅದು ಎರಡನೇ ಕೆಲಸ. ನನಗೆ ಎರಡನೇ ಕೆಲಸ ಏನು, ಅದು ಕೂಡ H2 ಮಲ್ಟಿಪ್ಲೈಡ್ ಬೈ D2 ಅಂತ ಹೇಳ್ತೀನಿ. ಓಕೆ, ಇದು ಎರಡನೇ ಕೆಲಸದ ಡೇಟಾ ನನ್ನ ಹತ್ರ ಇರೋದು. ಹಾಗಾದ್ರೆ ನಾನು W1 ಡಿವೈಡೆಡ್ ಬೈ W2 ಅಂದ್ರೆ W1 ಅನುಪಾತ W2 ಇವು ಎರಡರ ಅನುಪಾತನ ತಗೊಂಡ್ರೆ ಅದು ಇವು ಎರಡರ ಅನುಪಾತಕ್ಕೂ ಕೂಡ ಈಕ್ವಲ್ ಆಗಿರುತ್ತಲ್ವಾ. ಸೊ H1 ಡಿವೈಡೆಡ್ ಬೈ H2 ಅಂಡ್ D1 ಡಿವೈಡೆಡ್ ಬೈ D2. ಇದನ್ನೇ ಒಂದು ಫಾರ್ಮುಲಾ ಆಗಿ ಬರ್ಕೊಂಡು ನೆನ್ಪಿಟ್ಕೊಂಡ್ಬಿಟ್ರೆ ಆಯ್ತು. ನೆಕ್ಸ್ಟ್ ಕಮಿಂಗ್ ಎಲ್ಲಾ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡಬಹುದು ನೀವು. Okay, and this formula is very very important for any kind of problem where two different works are given to compare.
ಓಕೆನಾ? ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಈ ಫಾರ್ಮುಲಾ ಬರ್ಕೊಂಡ್ಬಿಡಿ. ಏನು ಅಂದ್ರೆ W1 ಡಿವೈಡೆಡ್ ಬೈ W2 ಇಸ್ ಈಕ್ವಲ್ ಟು H1 ಡಿವೈಡೆಡ್ ಬೈ H2. ಓಕೆ, H1 ಡಿವೈಡೆಡ್ ಬೈ H2 and D1 divided by D2. This is a very 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 simple problem. ಓಕೆ, W1 W2 ಅಂದ್ರೆ ವರ್ಕ್ 1 ವರ್ಕ್ 2, H1 H2 ಅಂತಂದ್ರೆ ಒಂದೇ ವರ್ಕ್ ಮಾಡೋದಕ್ಕೆ ಬೇಕಾಗಿರೋ ಅವರ್ಸ್ ಪರ್ ಡೇ, ಇದು ಎರಡನೇ ವರ್ಕ್ ಮಾಡೋಕ್ ಬೇಕಾಗಿರೋ ಅವರ್ಸ್ ಪರ್ ಡೇ. D1 ಅಂದ್ರೆ ಒಂದೇ ವರ್ಕ್ ಮಾಡೋಕೆ ಬೇಕಾಗಿರೋ ದಿನಗಳು, D2 ಅಂದ್ರೆ ಎರಡನೇ ವರ್ಕ್ ಮಾಡೋಕೆ ಬೇಕಾಗಿರುವಂತ ದಿನಗಳು. ಓಕೆ, ಈ ಫಾರ್ಮುಲಾದಲ್ಲಿ ನಿಮಗೆ 6 ಡಿಫರೆಂಟ್ ಫ್ಯಾಕ್ಟರ್ಸ್ ಬರುತ್ತೆ. ಈ ಒಂದು ಫಾರ್ಮುಲಾ ನಿಮಗೆ ನೆನಪಿದ್ರೆ ಈ 6 ಫ್ಯಾಕ್ಟರ್ಸ್ ಅಲ್ಲಿ 5 ಡೇಟಾನ ಕೊಟ್ಬಿಟ್ಟು ಇನ್ ಒಂದನ್ನ ಯಾವ್ದಾದ್ರು ಫೈಂಡ್ ಮಾಡೋಕ್ ಹೇಳ್ಬೋದು ಅವರು. ಆ ತರದ ಎಲ್ಲಾ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಸೊ ಈ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ನ ಇದೇ ಫಾರ್ಮುಲಾ ಬೇಸಿಸ್ ಮೇಲೆ ಸಾಲ್ವ್ ಮಾಡೋಣ. ಓಕೆನಾ? ಓಕೆ, ಇಲ್ಲಿ ನೋಡಿ, ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಟೈಮ್ ನ ಗಂಟೆ ಮತ್ತು ದಿನಗಳು ಎರಡನ್ನೂ ಸೇರಿ ಮಾಡ್ತಾ ಇದೀವಿ. ಬಟ್ ವಿ ಆರ್ ಯೂಸಿಂಗ್ ದ ಫಾರ್ಮುಲಾ W1 ಡಿವೈಡೆಡ್ ಬೈ W2 ಇಸ್ ಈಕ್ವಲ್ ಟು H1 ಡಿವೈಡೆಡ್ ಬೈ H2 ಅಂಡ್ D1 ಡಿವೈಡೆಡ್ ಬೈ D2. ಓಕೆ, ಅದೇ ಫಾರ್ಮುಲಾ ನೆನಪಿರ್ಲಿ. ಓಕೆ, ಓದಿ ಪ್ರಾಬ್ಲಮ್ ನ. ಒಬ್ಬ ಕೆಲಸಗಾರ, ಇನ್ನು ಕೂಡ ನಾವು ಒಬ್ಬ ಕೆಲಸಗಾರ ಅಂತ ಇದೀವಿ, ಕೆಲಸಗಾರನ ಆಡ್ ಮಾಡ್ತಾ ಇಲ್ಲ, ಅದನ್ನು ಮಾಡೋಣ. ಓಕೆನಾ? 6 ಗಂಟೆ ಕೆಲಸ ಮಾಡಿ, ದಿನಕ್ಕೆ 6 ಗಂಟೆ, ದಿನಕ್ಕೆ 6 ಗಂಟೆ ಅಂದ್ರೆ ಅವರ್ಸ್ ಪರ್ ಡೇ, H1 ಇದು. ಓಕೆನಾ? 8 ದಿನಗಳಲ್ಲಿ 24 ಕಿಲೋಮೀಟರ್ ರಸ್ತೆ ನಿರ್ಮಿಸುತ್ತಾನೆ. 24 ಕಿಲೋಮೀಟರ್ ರಸ್ತೆ. ನೋಡಿ, ಈಗ ನಾವ್ ಏನ್ ಮಾಡ್ತಾ ಇದೀವಿ, ವರ್ಕ್ ನು ಕೂಡ ಆಡ್ ಮಾಡ್ತಾ ಇದೀವಿ. ಎಷ್ಟು ಅಂತ ಹೇಳ್ತಾ ಇದೀವಿ, ಅದೇ W1. ಇಲ್ಲಿವರೆಗೂ ನಮಗೆ ವರ್ಕ್ 1 ಡೇಟಾ ಮುಗಿದೋಯ್ತು. ವರ್ಕ್ 1 ಡೇಟಾ ಮುಗಿದೋಯ್ತು. ಏನೇನಿದೆ ಅಂತ ನೋಡಿ ಡೇಟಾ. ಇದನ್ನ ಈ ಪ್ರಾಬ್ಲಮ್ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಡೇಟಾ ಬರ್ಕೊಂಡ್ಬಿಡಿ. ಓಕೆ, ವೆರಿ ಸಿಂಪಲ್. ಏನದು? ವರ್ಕ್ 1 ಅಂತಂದ್ರೆ 24 ಕಿಲೋಮೀಟರ್ ರಸ್ತೆ. ವರ್ಕ್ 1 ನಾವು ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ, W1. ಅದನ್ನ 24 ಅಂತ ಬರ್ಕೊಳ್ಳಿ. W1 24 ಅಲ್ವಾ? ಇನ್ನು H1 ಏನಿದೆ, ದಿನಕ್ಕೆ 6 ಗಂಟೆ. ನೋಡಿ, ದಿನಕ್ಕೆ ಅಂತ ಏನಿರುತ್ತಲ್ಲ ಅದು ನಮ್ದು ಏನು, H1 ಡೇಟಾ. H ಡೇಟಾ ಅದು. D ಅಂದ್ರೆ 8 ದಿನಗಳು. 8 ದಿನ ಕೆಲಸ ಮಾಡ್ತಾನೆ ಅವನು, ಅಂದ್ರೆ ಇದೇನು D1 ಅನ್ನೋದು 8 ಆಯ್ತಾ ಈಗ? ಸೊ ಈಗ ನಮ್ಗೆ ಫಸ್ಟ್ ವರ್ಕ್ ಎಲ್ಲ ಕೆಲಸನು ಎಲ್ಲ ಡೇಟಾನು ಬಂತ. ಓಕೆ, ಸೆಕೆಂಡ್ ಡೇಟಾ. ಈಗ ನೋಡಿ, ಸೆಕೆಂಡ್ ವರ್ಕ್ ಈಗ ಅವನು ದಿನಕ್ಕೆ 4 ಗಂಟೆ. ಈಗ ಎರಡನೇ ವರ್ಕ್ ಅದಿದು, ದಿನಕ್ಕೆ 4 ಗಂಟೆ ಅಂದ್ರೆ ಏನು, H2 ಅದು. ದಿನಕ್ಕೆ 6 ಬದಲು 4 ಗಂಟೆ ಕೆಲಸ ಮಾಡ್ತಿದ್ದಾನೆ. 6 ಬದಲು 4 ಗಂಟೆ ಕೆಲಸ ಮಾಡ್ತಿದ್ದಾನೆ. ಕೆಲಸ ಮಾಡಿದರೆ 30 ಕಿಲೋಮೀಟರ್ ರಸ್ತೆ ನಿರ್ಮಿಸಲು ಎಷ್ಟು ದಿನಗಳು ಬೇಕು? ಎಷ್ಟು ದಿನಗಳು ಬೇಕು ನೋಡಿ, ಇಲ್ಲಿ ಎಷ್ಟು ದಿನಗಳು ಅಂತಿದ್ದಾರೆ. ಅಂದ್ರೆ ಅದರ ಅರ್ಥ ಏನು, D2 ನ ನಮಗೆ ಕೊಟ್ಟಿಲ್ಲ ಅವರು. ಎರಡನೇ ವರ್ಕ್ ಮಾಡೋದಕ್ಕೆ ಎಷ್ಟು ದಿನಗಳು ಬೇಕು ಅಂತ ಹೇಳ್ತಿದ್ದಾರೆ. ಆದ್ರೆ ಎರಡನೇ ವರ್ಕ್ ಎಷ್ಟು ಅನ್ನೋದನ್ನು ಹೇಳಿದ್ದಾರೆ. ಇಲ್ಲಿ ನೋಡಿ, 30 ಕಿಲೋಮೀಟರ್ ರಸ್ತೆ. ಸೊ W2 ಇಸ್ ಈಕ್ವಲ್ ಟು 30 ಅಂತ. ನೋಡಿ, ನಾನು ಆಗ್ಲೇ ಏನ್ ಹೇಳಿದ್ದೆ ನಿಮಗೆ, ಈ 6 ಫ್ಯಾಕ್ಟರ್ಸ್ ಅಲ್ಲೂ 5 ಯಾವ್ದಾರು 5 ಫ್ಯಾಕ್ಟರ್ ನ ಕೊಟ್ಟು ಒಂದು ಫ್ಯಾಕ್ಟರ್ ನ ನಿಮಗೆ ಕಂಡುಹಿಡಿಯೋಕೆ ಹೇಳ್ಬಹುದು. ಯು ಹ್ಯಾವ್ ಟು ಮೇಕ್ ಸಮ್ ಅಡ್ಜಸ್ಟ್ಮೆಂಟ್ ಇನ್ ದ ಫಾರ್ಮುಲಾ. ಆ ಫಾರ್ಮುಲಾದಲ್ಲಿ ಅಡ್ಜಸ್ಟ್ಮೆಂಟ್ ಹೆಂಗ್ ಮಾಡ್ಕೋಬೇಕು ಮತ್ತೆ D2 ನ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ಅಂತ ನಿಮ್ಗೆ ಹೇಳ್ತೀನಿ ನಾನು. ಈಗ ಇದೇ ಸೇಮ್ ರೂಲ್ ನ ಎಲ್ಲಾ ಪ್ರಾಬ್ಲಮ್ಗೂ ಅಪ್ಲೈ ಮಾಡಿ ನೀವು. ಇಟ್ ವಿಲ್ ಬಿ ವೆರಿ ಈಸಿ ಟು ಸಾಲ್ವ್ ಎನಿ ಕೈಂಡ್ ಆಫ್ ಸಚ್ ಪ್ರಾಬ್ಲಮ್ಸ್. ಓಕೆ, ಅರ್ಥ ಆಯ್ತಲ್ವಾ ನಿಮ್ಗೆ? ಲೆಟ್ ಅಸ್ ರೈಟ್ ದಟ್ ಫಾರ್ಮುಲಾ. ಫಾರ್ಮುಲಾ ಏನಿದೆ ನಮ್ಮ ಹತ್ರ, W1 ಬೈ W2 ನೆನ್ಪಿಟ್ಕೊಳ್ಳೋದಕ್ಕೂ ಈಸಿ. HD ಮೇಲಿದೆ, ಕೆಳಗಡೆನು HD ಇದೆ. ಓಕೆ, ಸೊ H ಅನ್ನೋದು H1 D1 ಅಂತ, ಸಾರಿ H1 H2 ಅಂತ ಮಲ್ಟಿಪ್ಲೈಡ್ ಬೈ D1 ಡಿವೈಡೆಡ್ ಬೈ D2 ಅಂತ. ಈಗ ನೋಡಿ, ಈ 5 ಡೇಟಾನ ಕೊಟ್ಟಿದ್ದಾರೆ. D2 ಬೇಕಾಗಿದೆ ನಮಗೆ. ಓಕೆ, ಲಿಸನ್ ಟು ಮಿ ಕೇರ್ಫುಲಿ. D2 ಬೇಕು ಅಂದಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, D2 ರೈಟ್ ಸೈಡ್ ಅಲ್ಲಿ ಇದೆ ಅಲ್ವಾ, ಅದನ್ನ ಈ ಲೆಫ್ಟ್ ಸೈಡ್ ಅಲ್ಲಿ ತಗೊಂಡ್ಬರ್ಬೇಕು. ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ಏನಿದೆ, ಈ ಅನುಪಾತನ ನಾವು ರೈಟ್ ಸೈಡ್ ಗೆ ಹೋಯ್ದ್ರೆ ಇದು ರಿವರ್ಸ್ ಆಗುತ್ತೆ. ಓಕೆ, ಇದು ಬೇಸಿಕ್ ಮ್ಯಾಥಮೆಟಿಕಲ್ ರೂಲ್ ನಾನು ನಿಮ್ಗೆ ಹೇಳಿದೀನಿ. ನೋಡಿ, ಅಡ್ಜಸ್ಟ್ ಮಾಡ್ತಾ ಇದೀನಿ. ಈಗ D2 ಬೇಕಾಗಿರೋದಲ್ವಾ, ಅದೇ ತರ ನೀವು ರೈಟ್ ಸೈಡ್ ಅಲ್ಲಿ ಇರೋ ಯಾವ ಡೇಟಾ ಕೇಳಿದ್ರು ಇದೇ ಫಾರ್ಮುಲಾ ಅಂಡ್ ಇದೇ ಅಡ್ಜಸ್ಟ್ಮೆಂಟ್ ಟೈಪ್ ನ ಮಾಡ್ಬೇಕು ನೀವು. ಅರ್ಥ ಆಯ್ತಲ್ವಾ? ಓಕೆ, ಸೊ ಈಗ ನಾನು D2 ಈ ಕಡೆ ತಗೊಂಡಿದ್ದೀನಿ. H1 H2 ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸೊ H1 H2 ನಾನು ಹಂಗೆ ಇಡ್ತೀನಿ. ಓಕೆ, ಈ D1 ನಂತರ ಬರೆಯೋಣ. D1 ಕೂಡ ಒಂದು ಉಳಿಯುತ್ತಲ್ವಾ, ಅದನ್ನ ನಂತರ ಬರೀತೀನಿ. ಮೊದಲು W1 ಬೈ W2 ಇದೆ, ಇದನ್ನ ಆ ಕಡೆ ಹೋಯ್ದ್ರೆ W2 ಬೈ W1 ಆಗುತ್ತಲ್ವಾ, W2 ಬೈ W1 ಆಗುತ್ತೆ. ಮಲ್ಟಿಪ್ಲೈಡ್ ಬೈ D1 ಒಂದು ಉಳಿದಿದೆ ಅಲ್ವಾ, ಇದನ್ನ ಮಾತ್ರ ಬರ್ಕೊಂಡ್ಬಿಡೋಣ.
ಸೊ ನಮಗೆ ಈಗ ಏನ್ ಫಾರ್ಮುಲಾ ಇದೇ ಫಾರ್ಮುಲಾನ ಮಾಡಿಫೈ ಮಾಡಿಬಿಟ್ಟು D2 ವ್ಯಾಲ್ಯೂ ನಮಗೆ ಬೇಕಾಗಿದೆ. ಸೊ D2 ವ್ಯಾಲ್ಯೂನ ಆ ತರ ಮಾಡಿದ್ವಿ ನಾವು. ಫಾರ್ಮುಲಾ ಸಿಕ್ತಾ ನಿಮಗೆ? ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ ಆ ವ್ಯಾಲ್ಯೂನ. ಅದೇ ನಮಗೆ ಎರಡನೇ ಕೆಲಸ ಮಾಡೋದಕ್ಕೆ ಎಷ್ಟು ದಿನ ಬೇಕು ಅಂತ ಕೊಟ್ಬಿಡುತ್ತೆ. H1/H2 ಇಲ್ಲಿದೆ ನೋಡಿ, 6/4 6/4 ಮಲ್ಟಿಪ್ಲೈಡ್ ಬೈ W2/W1. ನೋಡಿ ಇದನ್ನ ರಿವರ್ಸ್ ಅಲ್ಲಿ ಇರುತ್ತೆ ಯಾವಾಗ್ಲೂ. 30/24 ನೆನ್ಪಿಟ್ಕೊಳ್ಳಿ ಇದನ್ನ. ಮಲ್ಟಿಪ್ಲೈಡ್ ಬೈ D1 ಏನಿದೆ 8. ಏನೇನ್ ಕ್ಯಾನ್ಸಲ್ ಆಗುತ್ತೋ ಅದನ್ನ ಕ್ಯಾನ್ಸಲ್ ಮಾಡಿ. ಓಕೆ, 8 ಒಂದ್ಲೆ 8 ಮೂರ್ಲೆ 24. ಓಕೆ, 3 ಒಂದ್ಲೆ ಅಂಡ್ 3 ಎರಡ್ಲೆ ಇಲ್ಲೂ ಮಾಡ್ಬೋದು, ಇಲ್ಲ 3 ಹತ್ಲೆ ಇಲ್ಲೂ ಮಾಡ್ಬೋದು, ಎರಡು ಒಂದೇನೆ ಅದು. ಓಕೆ, ಸೊ 2 3ಲೆ 6 60/4 ಇದೆ. ಇಲ್ಲ ಇದನ್ನು ಇನ್ನೂ ಒಂದು ಕ್ಯಾನ್ಸಲ್ ಮಾಡ್ತೀರಾ ಅಂದ್ರೆ ಇಲ್ಲಿ 2 ಒಂದ್ಲೆ 2 ಎರಡ್ಲೆ ಮಾಡಿ. ನೋಡಿ ಕನ್ಫ್ಯೂಸ್ ಆಗ್ಬೇಡಿ. ಇಲ್ಲಿ ಏನಿದೆ 30/2. ಓಕೆ, ಇನ್ನೂ ಕ್ಯಾನ್ಸಲ್ ಮಾಡ್ಬೋದು ನಾನು, ಅದನ್ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಾಡೋಣ ಅಂತೆ. ಓಕೆ, 2 ಒಂದ್ಲೆ 2 15ಲೆ ಏನಿದು D2 is equal to 15 ದಿನಗಳು. ದಿಸ್ ಇಸ್ ದ ಆನ್ಸರ್. ನೋಡಿ ಇಲ್ಲಿ ಯಾವ ಕಾನ್ಸೆಪ್ಚುಯಲ್ ಲಾಜಿಕ್ ನ ನಾವು ಯೂಸ್ ಮಾಡಿಲ್ಲ. ಯೂಸ್ ಮಾಡ್ತಾ ಇರೋದು ಇದು ಒಂದೇ ಫಾರ್ಮುಲಾ. ಬಟ್ ಆ ಫಾರ್ಮುಲಾ ಕೂಡ ಹೆಂಗೆ ಬಂತು ಅನ್ನೋದನ್ನ ನಾನು ನಿಮ್ಗೆ ಹೇಳಿದೀನಿ. ದಟ್ ಈಸ್ ಕಾನ್ಸೆಪ್ಟ್ ಬಿಹೈಂಡ್ ದಿಸ್. ಅರ್ಥ ಆಯ್ತಲ್ವಾ? ಸೊ ಫಾರ್ಮುಲಾ ಏನ್ ನಮಗೆ W1/W2 is equal to H1/H2 into D1/D2 ಇಷ್ಟೇ ಫಾರ್ಮುಲಾ ಇರೋದು. ಆದ್ರೆ ಈ 6 ಫ್ಯಾಕ್ಟರ್ ಅಲ್ಲಿ ಒಂದು ಫ್ಯಾಕ್ಟರ್ ಬಿಟ್ಟು ಉಳಿದಿದ್ದ 5 ಫ್ಯಾಕ್ಟರ್ ಕೊಟ್ಟು ಇನ್ನೊಂದು ಲಾಸ್ಟ್ ಫ್ಯಾಕ್ಟರ್ ನ ಕಂಡುಹಿಡಿಯೋಕೆ ಹೇಳ್ತಾರೆ. ಈಗ ದಿನಗಳ ಬದಲು ಎರಡನೇ ಕೆಲಸ ಮಾಡೋದಕ್ಕೆ ಎಷ್ಟು ಅವರ್ಸ್ ಪರ್ ಡೇ ಬೇಕು ಅಂತಾನು ಕೇಳ್ಬೋದು. ಅಥವಾ ಈ ರೈಟ್ ಸೈಡ್ ಅಲ್ಲಿ ಇರೋ 4 ಫ್ಯಾಕ್ಟರ್ ನ ಕೊಟ್ಟು ಒಂದನೇ ಕೆಲಸ ಕೊಟ್ಟು ಎರಡನೇ ಕೆಲಸ ಎಷ್ಟು ಅನ್ನೋದನ್ನು ಕೇಳ್ಬೋದು. ಆ ತರದ ಪ್ರಾಬ್ಲಮ್ಸ್ ನೋಡೋಣ ನಾವು. ಓಕೆನಾ? ಇದು ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಸೊ ದಿಸ್ ಇಸ್ ದ 9th ಪ್ರಾಬ್ಲಮ್. 10th ಪ್ರಾಬ್ಲಮ್ ಒಂದ್ ಸ್ವಲ್ಪ ಇದೇ ತರದ್ದು ಇನ್ನೊಂದು ಪ್ರಾಬ್ಲಮ್ ನ ನೋಡೋಣ. ಇದೇ ತರ ಸೇಮ್ ಡೇಟಾ ಚೇಂಜ್ ಇದೆ ಅಷ್ಟೇ. ಓಕೆನಾ? ಒಬ್ಬ ಮೇಸ್ತ್ರಿ 9 ದಿನಗಳಲ್ಲಿ 36 ಮೀಟರ್ ಗೋಡೆ ನಿರ್ಮಿಸುತ್ತಾನೆ. ಹಾಗಾದ್ರೆ ಇದು ವರ್ಕ್ 1 ಅಂತ, ಇದು D1 ಅಂತ. ಗೋಡೆಯನ್ನು ನಿರ್ಮಿಸುತ್ತಾನೆ. ದಿನಕ್ಕೆ 8 ಗಂಟೆಗಳ ಕಾಲ ಕೆಲಸ ಮಾಡುತ್ತಾನೆ. ಇಲ್ಲಿಗೆ ನಮ್ಮದೇ ಒಂದೇ ವರ್ಕ್ ಎಲ್ಲ ಡೇಟಾ ಮುಗಿದೋಯ್ತು. ಮೂರೇ ಇರೋದಲ್ವಾ ಡೇಟಾ, W1 H1 D1. ಓಕೆ, W1 ಏನಿದೆ ನಮಗೆ 36 ಮೀಟರ್ ಗೋಡೆ. W1 ಬರ್ಕೊಂಡ್ಬಿಡ್ತೀನಿ ನಾನು. ಏನು 36 ಮೀಟರ್. ಇಲ್ಲಿ 9 ದಿನಗಳು ಅನ್ನೋದು ಏನಿದೆ ಅದು D1 ಇದೆ ನಮಗೆ ಅಲ್ವಾ. D1 ಅನ್ನೋದು 9 ಇದೆ. ದಿನಕ್ಕೆ 8 ಗಂಟೆ ಅಂದ್ರೆ ಇದು ಅವರ್ಸ್ ಪರ್ ಡೇ 8 ಗಂಟೆ. H1 ಅನ್ನೋದು 8. ನೋಡಿ W1 H1 D1 ಆಯ್ತಾ. ಒಂದನೇ ಕೆಲಸದ ಡೇಟಾ ಎಲ್ಲ ಮುಗ್ದೋಯ್ತಾ. ಇನ್ನು ಎರಡನೇ ಕೆಲಸದ ಡೇಟಾಗೆ ಬರೋಣ. ದಿನಕ್ಕೆ 6 ಗಂಟೆ. ನೋಡಿ ಯಾವಾಗ ನಿಮಗೆ ದಿನಕ್ಕೆ 6 ಗಂಟೆ, ದಿನಕ್ಕೆ 8 ಗಂಟೆ ಅಂತಾರ, ಅದು H1 D1 ಸಾರಿ H1 H2 ಇರುತ್ತೆ ಯಾವಾಗ್ಲೂ. ಓಕೆ, ಸೊ ದಿನಕ್ಕೆ ಎರಡನೇ ಕೆಲಸ ದಿನಕ್ಕೆ 6 ಗಂಟೆ ಕೆಲಸ ಮಾಡ್ತಾನೆ ಅವನು. ಓಕೆ, ಮಾಡಿದರೆ 60 ಮೀಟರ್ ಗೋಡೆ ನಿರ್ಮಿಸಲು. ನೋಡಿ ಡೇಟಾ ನಾನು ಓದೋದೇ ಬೇಡ, ಅಂದ್ರೆ ಮುಂದೆ ನಾನು ಅರ್ಥ ಮಾಡ್ಕೊಳ್ಳೋದೇ ಬೇಡ. ಅದನ್ನ ಅಲ್ಲಿರೋ ಡೇಟಾ ಪಾಯಿಂಟ್ಸ್ ನಷ್ಟೇ ತಗೊಂಡು ಫಾರ್ಮುಲಾಗ್ ಬೇಕಾಗಿರೋ ಡೇಟಾನ ಅರೇಂಜ್ ಮಾಡ್ಕೋತಾ ಇದೀನಿ ನಾನು ಅಲ್ವಾ. W2 is equal to 60 ಮೀಟರ್ ಗೋಡೆ ನಿರ್ಮಿಸಲು ಎಷ್ಟು ದಿನಗಳು ಅಂದ್ರೆ ಏನು, ಎರಡನೇ ಕೆಲಸದ ದಿನಗಳ ಎಷ್ಟು. ಮತ್ತೆ ಫಾರ್ಮುಲಾ ಅದೇ ಫಾರ್ಮುಲಾ ನಮ್ಗೆ ಇಲ್ಲಿ. ಫಾರ್ಮುಲಾ ಏನಿದೆ ನಮಗೆ, ಓಕೆ ನಾನು ಮಾಡಿಫೈಡ್ ಫಾರ್ಮುಲಾನೇ ಬರ್ದ್ಬಿಡ್ತೀನಿ ಡೈರೆಕ್ಟ್ ಆಗಿ, ಯಾಕೆಂದ್ರೆ ನೆನಪಿದೆ ನಂಗೆ. D2 is equal to ನೋಡಿ H1/H2 ಅಂತೂ ಆ ಕಡೆ ಉಳ್ಕೊಂಡಿತ್ತು, ಅದೇ ತರ ಈ ಕಡೆ W1/W2 ಇತ್ತು, ಅದನ್ನ ನಾನು ಆ ಕಡೆ ಒಯ್ದು W2/W1 ಮಾಡಿದೆ. D1/D2 ಇತ್ತಲ್ಲ, ಆ D1 ಆ ಕಡೆ ಉಳ್ಕೊಂಡಿದೆ. ಸೊ ದಿಸ್ ಈಸ್ ದ ಫಾರ್ಮುಲಾ ಫಾರ್ D2 ಫಾರ್ ಮೀ. ಓಕೆ, ಸೊ D2 ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟ್ ಆಗಿ ವ್ಯಾಲ್ಯೂನ. H1/H2 8/6, H1/H2, W2/W1. W2 is 60, W1 is 36 and D1 is 9. ಕ್ಯಾನ್ಸಲ್ ಮಾಡಿ. ಓಕೆ, 9 ಒಂದ್ಲೆ 9 ನಾಲ್ಕಲೆ 36. ಓಕೆ, 4 ಒಂದ್ಲೆ 4 ಎರಡ್ಲೆ ಅಂತ ಮಾಡ್ತೀನಿ ನಾನು. ಇದಿಲ್ಲ, ಇದನ್ನ 2 ಒಂದ್ಲೆ 2 ಮೂರ್ಲೆ 6. ಓಕೆ, ಸೊ ಇಲ್ಲೂ ಕ್ಯಾನ್ಸಲ್ ಮಾಡ್ಬೋದು ಇನ್ನು. ಓಕೆ, ಅದನ್ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಾಡೋಣ. 3 ಒಂದ್ಲೆ 3 ಎರಡ್ಲೆ. ಸೊ ಎಷ್ಟಾಯ್ತು, D2 is equal to 20 ದಿನಗಳು. 20 ದಿನಗಳು ಇದು ಇದರ ಆನ್ಸರ್. 20 ದಿನ ಎಲ್ಲಿದೆ ನೋಡಿ ಇಲ್ಲಿ, 20 ದಿನಗಳು. ದಿಸ್ ಇಸ್ ದ ಆನ್ಸರ್. ಈಸಿ ಇದೆ ಅಲ್ವಾ ಫಾರ್ಮುಲಾ, ನೆನ್ಪುಳಿತಲ್ವಾ. ಓಕೆ, ಲೆಟ್ ಅಸ್ ಚೇಂಜ್ ಲಿಟಲ್ ಬಿಟ್.
ಇದ್ರಲ್ಲೂ ಕೂಡ ಇನ್ನೂ ಕಾಂಪ್ಲೆಕ್ಸ್ ಮಾಡೋಣ. ಈಗ ನಾವ್ ಏನ್ ಮಾಡ್ತಾ ಇದೀವಿ, ಜನರನ್ನ ಕೂಡ ಸೇರಿಸ್ತಾ ಇದೀವಿ. ಎರಡನೇ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ ನಿಮ್ಗೆ? ಎರಡನೇ ಕಾನ್ಸೆಪ್ಟ್ ಅಲ್ಲಿ ನಾವ್ ಏನ್ ಮಾಡಿದ್ವಿ, ಕೆಲಸ ಏನು ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ, ಕೆಲಸ ಎಷ್ಟು ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ, ಮತ್ತೆ ಟೈಮ್ ನ ಎರಡೂ ಫ್ಯಾಕ್ಟರ್ಸ್ ನ ಸೇರಿ ಯೂಸ್ ಮಾಡ್ತಾ ಇದೀವಿ, ಅವರ್ಸ್ ಪರ್ ಡೇ ಅಂಡ್ ಡೇಸ್. ಮತ್ತೆ ಕಾಂಪ್ಲೆಕ್ಸ್ ಆಗ್ತಾ ಬಂತ. ಈಗ ನೋಡಿ, ಈಗ ಅದೇ ಫಾರ್ಮುಲಾದಲ್ಲಿ ಕೆಲಸ ಅನ್ನೋದು ನಾವು ಇನಿಷಿಯಲಿ ಏನ್ ಹೇಳ್ತಾ ಇದ್ವಿ, ದಿನಕ್ಕೆ ಕೆಲಸ ಮಾಡಿದ ಗಂಟೆಗಳು ಮತ್ತು ದಿನಗಳು ಇವೆರಡಕ್ಕೂ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಇತ್ತು ಅಲ್ವಾ? ಓಕೆ, ಲಿಸನ್ ಟು ಮಿ ಕೇರ್ಫುಲಿ. ಇವಾಗ ಯಾಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತಾ ಇದ್ವಿ ಅಂದ್ರೆ, ಕೆಲಸ ಮಾಡಿದ ಗಂಟೆಗಳು ಜಾಸ್ತಿ ಆದ್ರೆ ಕೆಲಸನೂ ಜಾಸ್ತಿ ಆಗುತ್ತೆ. ಈಗ ಗಂಟೆಗಳು ಎಷ್ಟು ಆಯ್ತು ಅನ್ನೋದ್ರ ಜೊತೆಗೆ ಜನರನ್ನ ಜಾಸ್ತಿ ಕಡಿಮೆ ಮಾಡಿದ್ರು ಕೂಡ ಕೆಲಸಕ್ಕೆ ಇಂಪ್ಯಾಕ್ಟ್ ಆಗತ್ತಲ್ವಾ ಅದು? ಓಕೆ, ಅದೇ ಸೇಮ್ ಫ್ಯಾಕ್ಟರ್ ಅಲ್ವಾ? ಸೊ ಅದಕ್ಕೆ ಕಾರ್ಮಿಕರ ಸಂಖ್ಯೆ ಅಂತ ಆಡ್ ಮಾಡ್ತೀನಿ ನಾನು. ನೋಡಿ, ಗಂಟೆಗಳು ಜಾಸ್ತಿ ಆದ್ರೆ ಕೆಲಸ ಜಾಸ್ತಿ ಆಗುತ್ತೆ, ಗಂಟೆಗಳ ಜೊತೆಗೆ ಜನರು ಜಾಸ್ತಿ ಆದ್ರೆ ಕೆಲಸ ಜಾಸ್ತಿ ಆಗುತ್ತೆ, ಜನರು ಕಮ್ಮಿ ಆದ್ರೆ ಕೆಲಸ ಕಮ್ಮಿ ಆಗುತ್ತೆ. ಅದೇ ಸೇಮ್ ಪ್ರಪೋರ್ಷನ್ ಇಲ್ಲಿಯೂ ಕೂಡ ಅಪ್ಲೈ ಆಗುತ್ತೆ. ಕರೆಕ್ಟಾ? ಸೊ ಇದನ್ನು ಕೂಡ ಒಂದು ಫ್ಯಾಕ್ಟರ್ ಅಂತ ಅಂದ್ಕೊಂಡ್ರೆ ನಾವು ನಂಬರ್ ಆಫ್ ಪೀಪಲ್ ಅನ್ನೋದನ್ನು ಕೂಡ ಅದೇ ಸೇಮ್ ಪ್ರಪೋರ್ಷನ್ ಅಲ್ಲಿ ಆಡ್ ಮಾಡಬಹುದು. ಸೊ ಇಲ್ಲಿ ನೋಡಿ, ನಾನು ಏನ್ ಮಾಡಿದೀನಿ, ಮೊದಲು ನಾನು W = HD ಅಂತ ಇತ್ತಲ್ವಾ, ಅದ್ರ ಜೊತೆಗೆ P ಕೂಡ ಒಂದು ಸೇರಿಸ್ಕೊಂಡೆ. P ಅಂದ್ರೆ ನಂಬರ್ ಆಫ್ ಪೀಪಲ್, PhD ಅಂತ ನೆನ್ಪಿಟ್ಕೊಳ್ಳಿ ನೀವು ಬೇಕಾದ್ರೆ. ಓಕೆ, W = PhD. ಈಗ ನೋಡಿ, ಇದೇ ಫಾರ್ಮುಲಾನ ಇನ್ನೊಂದ್ ಸ್ವಲ್ಪ ಇದು ಮಾಡಿ, PhD ಅಂತ. ಈಗ ಇದು ಎರಡು ವರ್ಕದ ಅನುಪಾತ ತಗೊಂಡ್ರೆ ನಾವು ಏನಾಗುತ್ತೆ ಅವಾಗ, W1/W2 = ನಮ್ಮ ಹತ್ರ ಮೊದಲು ಏನಿತ್ತು, H1/H2 × D1/D2 ಇತ್ತು. ಯಾಕೆ ಅಂದ್ರೆ ಈ H1 D1 ಅನ್ನೋದು W1 ನ ಫ್ಯಾಕ್ಟರ್ಗಳು, H2 D2 ಅನ್ನೋದು W2 ನ ಫ್ಯಾಕ್ಟರ್ಗಳು. ಅವು ಎರಡನ್ನೂ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರೋದ್ರಿಂದ ಇವು ಎರಡೂ ಫ್ಯಾಕ್ಟರ್ಸ್ ಜೊತೆಗೆ ಇನ್ನೊಂದು ಫ್ಯಾಕ್ಟರ್ ಇದೆ, ಅದು ಕೂಡ ಡೈರೆಕ್ಟ್ಲಿ ಪ್ರಪೋರ್ಷನಲ್ಲೇ ಆಗುತ್ತೆ. ಸಿಂಪಲ್ ಆಗಿ ಹೇಳ್ದೆ ನಾನು ನಿಮ್ಗೆ, ಅರ್ಥ ಆಯ್ತು ಅನ್ಕೋತೀನಿ. ಓಕೆ, ಸೊ ಅದ್ರ ಜೊತೆಗೆ ಇನ್ನೊಂದು ಫ್ಯಾಕ್ಟರ್ ನಾನು ಆಡ್ ಮಾಡಬಹುದು ಇಲ್ಲಿ, ಏನಂದ್ರೆ P1/P2 ಅಂದ್ರೆ P1 ಅಂದ್ರೆ ಒಂದೇ ಕೆಲಸ ಮಾಡೋದಕ್ಕೆ ಬೇಕಾಗಿರುವಂತ ಜನರ ಸಂಖ್ಯೆ, P2 ಅಂದ್ರೆ ಎರಡೇ ಕೆಲಸ ಮಾಡೋದಕ್ಕೆ ಬೇಕಾಗಿರುವಂತ ಜನರ ಸಂಖ್ಯೆ. ನೋಡಿ, ಅದೇ ಫಾರ್ಮುಲಾದಲ್ಲಿ ಇದು ಒಂದು ಫ್ಯಾಕ್ಟರ್ನ ಆಡ್ ಮಾಡಿದೆ. ಈ ಜನರನ್ನ ಕೊಟ್ಟಿದ್ರೆ ಇದನ್ನ ಆಡ್ ಮಾಡಿ, ಕೊಡ್ಲಿಲ್ಲ ಅಂದ್ರೆ ಆಸ್ ಯೂಶುವಲ್ ನಿಮಗೆ ಹಳೆ ಫಾರ್ಮುಲಾನ ಇದೆ ಅದು. ಓಕೆ, ಅದೇ ಫಾರ್ಮುಲಾ ಅದು, ಅದರಲ್ಲೇ P1/P2 ಒಂದು ಆಡ್ ಮಾಡಿದೀನಿ. ಸೊ ಈಗ ಹೇಳಿ, ಇದರಲ್ಲಿ ಎಷ್ಟು ಫ್ಯಾಕ್ಟರ್ಸ್ ಇದೆ ನಮಗೆ? ಮೇಲ್ 4 ಇದೆ, ಕೆಳಗೆ 4 ಇದೆ, ಒಟ್ಟು 8 ಫ್ಯಾಕ್ಟರ್ಸ್ ಇದೆ. 8 ಡೇಟಾ ಪಾಯಿಂಟ್ಸ್ ಕೊಡ್ಬಹುದು. ಆ 8 ಡೇಟಾ ಪಾಯಿಂಟ್ ನಲ್ಲಿ ಒಂದ್ ಯಾವ್ದನ್ನಾದ್ರೂ ಕಂಡುಹಿಡಿಯೋಕೆ ಹೇಳ್ತಾರೆ ನಿಮಗೆ. ಓಕೆ, ಆವಾಗ 7 ಅದರ್ ಡೇಟಾ ಪಾಯಿಂಟ್ಸ್ ನ ಕೊಟ್ಟಿರ್ತಾರೆ. ನೀವು ಇದೇ ಫಾರ್ಮುಲಾನ ಅಡ್ಜಸ್ಟ್ ಮಾಡಿ ಏನಾದ್ರೂ ಕಂಡುಹಿಡಿಬಹುದು. ನೋಡಿ, ಇಲ್ಲಿ ಎಷ್ಟೊಂದು ಡಿಫರೆಂಟ್ ಪ್ರಾಬ್ಲಮ್ಸ್ ನ ಅವ್ರು ಫ್ರೇಮ್ ಮಾಡಬಹುದು ಅಂತ. ಇಲ್ಲಿ ನೋಡಿ, ಒಂದೇ ಕೆಲಸದ ಎಲ್ಲಾ ಡೇಟಾನು ಕೊಟ್ಬಿಟ್ಟು, ನೋಡಿ 20 ಕಿಲೋಮೀಟರ್ ರಸ್ತೆಯನ್ನು ನಿರ್ಮಿಸಲು 10 ಜನರನ್ನು ಉಪಯೋಗಿಸಿ 15 ದಿನ ಕೆಲಸ ಮಾಡಿ ದಿನಕ್ಕೆ 10 ಗಂಟೆ ಅಂತ ಕೆಲಸ ಮಾಡಿದರೆ ಒಂದು ಕೆಲಸ ಮುಗಿಯುತ್ತೆ. ಓಕೆ, ಅದನ್ನೇ ಇಲ್ಲಿ ಈ W2 ನೇ ಕಂಡುಹಿಡಿಯೋಕೆ ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ಅವಾಗ 15 ಜನ ಸೇರಿ 8 ದಿನಗಳಲ್ಲಿ 12 ಗಂಟೆಗಳ ಪ್ರತಿದಿನ ಕೆಲಸ ಮಾಡಿದ್ರೆ ಆ ಕೆಲಸ ಎಷ್ಟಾಗುತ್ತದೆ, ಅಂದ್ರೆ ಎಷ್ಟು ಕಿಲೋಮೀಟರ್ ರಸ್ತೆ ನಿರ್ಮಿಸಬಹುದು, ಈ ತರ ಕೇಳ್ಬೋದು. ಇಲ್ಲ ಆಗ್ಲೇ ಕೇಳಿದಾಗೆ ಎಷ್ಟು ಜನ ಬೇಕು ಅಂತಾನು, ಎಷ್ಟು ದಿನ ಬೇಕು ಕೇಳ್ಬೋದು, ಎಷ್ಟು ಜನ ಬೇಕು ಅಂತ ಕೇಳ್ಬೋದು, ಎಷ್ಟು ಪ್ರತಿದಿನ ವರ್ಕ್ ಮಾಡ್ಬೇಕು ಅಂತ ಕೇಳ್ಬೋದು, ಏನಾದ್ರೂ ಕೇಳ್ಬೋದು. ಅರ್ಥ ಆಯ್ತಲ್ವಾ? ಸೊ ಈ 8 ಫ್ಯಾಕ್ಟರ್ ನ ಇಟ್ಕೊಂಡು ನೀವು ಬೇರೆ ಎಲ್ಲಾ ತರದ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ಓಕೆ, now let us see one more example which is based on this formula. ಓಕೆ, ಇದರಲ್ಲಿ ನೋಡಿ, ಈಗ ನಿಮಗೆ ಫುಲ್ಲಿ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಆಗುತ್ತೆ, ಅದರಲ್ಲಿ ಎಲ್ಲಾ ಫ್ಯಾಕ್ಟರ್ಸ್ ಆಡ್ ಅಪ್ ಆಗುತ್ತೆ. ಓಕೆನಾ? ಈಗ ನೋಡೋಣ. ಓಕೆ, ಇಲ್ಲಿ ನೋಡಿ, 12 ಕಾರ್ಮಿಕರು, ನೋಡಿ ಇಲ್ಲಿಂದಾನೇ ಶುರು ಆಯ್ತು. 12 ಕಾರ್ಮಿಕರು ದಿನಕ್ಕೆ 8 ಗಂಟೆ ಕೆಲಸ ಮಾಡಿ 10 ದಿನಗಳಲ್ಲಿ 240 ಮೀಟರ್ ರಸ್ತೆ ನಿರ್ಮಿಸುತ್ತಾರೆ. ಇದು ಒಂದೇ ಕೆಲಸದ 4 ಡಿಫರೆಂಟ್ ಡೇಟಾ. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ನಾನು ಇನ್ನೂ ಎಕ್ಸ್ಪ್ಲೇನ್ ಮಾಡಲ್ಲ. ಇನ್ನು ಎರಡನೇ ಕೆಲಸದ ಡೇಟಾ ಶುರು ಆಯ್ತು. ಈಗ 20 ಕಾರ್ಮಿಕರು ಅಂದ್ರೆ P2 ಇದು, ದಿನಕ್ಕೆ 6 ಗಂಟೆ H2 ಅದು ಅಲ್ವಾ, ಕೆಲಸ ಮಾಡಿದರೆ 400 ಮೀಟರ್ ರಸ್ತೆ ನಿರ್ಮಿಸಲು ಎಷ್ಟು ದಿನಗಳು ಬೇಕು? ಮತ್ತೆ ಇಲ್ಲಿಯೂ ಕೂಡ ನಮಗೆ ಕೇಳ್ತಾ ಇರೋದು ದಿನಗಳೇ ಎಷ್ಟು ಅಂತ. ಓಕೆ, ಅಂದ್ರೆ D2 ಬೇಕು ನಮಗೆ. ಓಕೆ, ಇಲ್ಲೇ ಬರ್ಕೊಂಡ್ಬಿಡಿ ನೀವು. ಸಿ, ದಿಸ್ ಈಸ್ P1, this is H1, this is D1 and this is W1.
ಅರ್ಥ ಆಯ್ತಲ್ವಾ? ಹಂಗೆ ಇದನ್ನು ಬರ್ಕೊಳ್ಳಿ. ಇದೇನಿದು? ಇದು P2, ಇದು H2, ಇದರಲ್ಲೇ ಬರ್ಕೋಬಹುದು. ಅಂಡ್ ದಿಸ್ ಈಸ್ W2, ಇದು D2. ಇದು ನಮಗೆ ಬೇಕಾಗಿರೋದು ಕಂಡುಹಿಡಿಬೇಕು ನಾವು. ಅರ್ಥ ಆಯ್ತಲ್ವಾ? ಓಕೆ, ಸೊ ಇಟ್ಸ್ ವೆರಿ ಈಸಿ. W1 ಏನಿದೆ ನೋಡಿ, 240. ಅಂಡ್ W2 ಕೂಡ ಕೊಟ್ಟಿದ್ದಾರೆ. W2 ಏನದು? 400 ಮೀಟರ್ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಎಷ್ಟು ದಿನ ಬೇಕು? ಫಾರ್ಮುಲಾ ಏನಿದೆ ನೆನಪಿದೆ ಅಲ್ವಾ ನಿಮ್ಗೆ? ಇಲ್ಲಿ ಬರ್ದ್ಬಿಡ್ಲಾ ಫಾರ್ಮುಲಾನ ಮತ್ತೆ ಇನ್ನೊಂದ್ ಸರ್ತಿ? D2. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳೋದಕ್ಕೂ ಈಸಿ ಅಂಡ್ ಅಪ್ಲೈ ಮಾಡೋದಕ್ಕೂ ಈಸಿ. ಅರ್ಥ ಆಯ್ತಾ? ಓಕೆ, ಸೊ D2 ಈಗ ನಮ್ಗೆ ಬೇಕಾಗಿರೋದೇನು? ಎರಡನೇ ಕೆಲಸ ಮಾಡೋದಕ್ಕೆ ಎಷ್ಟು ದಿನಗಳು ಬೇಕು? P1/P2 ಇಲ್ಲೇ ಇದೆ ನೋಡಿ. P1/P2 12/20, 12/20. P1/P2. H1/H2 ಕರೆಕ್ಟಾ? 8/6. and W2/W1 400 divided by 240. okay, multiplied by D1. D1 ಏನು? 10. ಕ್ಯಾನ್ಸಲ್ ಮಾಡಿ. ಏನೇನ್ ಕ್ಯಾನ್ಸಲ್ ಆಗುತ್ತೆ ನೋಡಿ. ಇದೊಂದು 0 ಕ್ಯಾನ್ಸಲ್ ಆಗುತ್ತೆ. ಸೊ 1 ಉಳಿತಲ್ಲಿ. ಓಕೆ, ಇಲ್ಲೊಂದು 0 ಕ್ಯಾನ್ಸಲ್ ಆಗುತ್ತೆ. ಅದು ಕೂಡ ಕ್ಯಾನ್ಸಲ್ ಆಯ್ತು. ಈಗ ಏನೇನ್ ಕ್ಯಾನ್ಸಲ್ ಮಾಡ್ಬೋದು ನೋಡಿ. 12 1 12, 12 2 24. ಇಲ್ಲಿ ಯಾವುದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು. ಬೇಕು ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಒಯ್ದು ಕ್ಯಾನ್ಸಲ್ ಮಾಡಬಹುದು. ಓಕೆ, ಇಲ್ಲಿ ಒಂದು 2 ಇದೆ. ಸೊ 2 1 ಮತ್ತೆ 2 2 ಅಂದ್ರೆ 2 20. ಇಲ್ಲಿ 20 ಉಳ್ಕೊಂಡಿದೆ. ಇಲ್ಲಿ ಕೆಳಗಡೆ 2 ಒಂದಿದೆ, ಇಲ್ಲಿ ಕೆಳಗಡೆ 6 ಒಂದಿದೆ. ಓಕೆನಾ? ಇದನ್ನ ಹಂಗೆ ಇಟ್ಕೊಳ್ಳೋಣ ನಾವು. ಓಕೆ, ನಂತರ ಕ್ಯಾನ್ಸಲ್ ಮಾಡೋಣ. ಇಲ್ಲ, ಇದನ್ನ ಇನ್ನೊಂದು ಕ್ಯಾನ್ಸಲ್ ಮಾಡಿ 2 1 ಮತ್ತೆ 2 4. ಅವಾಗ ನಾನು ಏನ್ ಮಾಡ್ಬೋದು? 4 2 8 ಅಂದ್ರೆ 80/6 ಅಂತ ಬರ್ಕೋತೀನಿ ನಾನು ಇದನ್ನ. 80/6. 80/6ನ ನಾವು ಯಾವ ತರ ಕ್ಯಾನ್ಸಲ್ ಮಾಡ್ಬೋದು? 2 3 6 ಅಂಡ್ 2 4 8 ಅಲ್ವಾ? ಸೊ 40/3. 40/3 ಅನ್ನೋದು D2. ಇಲ್ಲಿ ಬರ್ಕೋತೀನಿ. 40/3 ಅನ್ನೋದು D2 ಆಗಿದೆ. ಡೈರೆಕ್ಟ್ ಆಗಿ ನಮ್ಗೆ ಪೂರ್ತಿ ಕ್ಯಾನ್ಸಲ್ ಆಗಲ್ಲ ಇದು. ಸೊ ನಾವೇನ್ ಮಾಡಬಹುದು? 3 1 3 ಅಂಡ್ 3 1 3 10 ಉಳಿಯುತ್ತೆ. 3 3 9 1 ಉಳಿಯುತ್ತೆ. ಸೊ 1 3/2 ಅಂತ ಹಿಂಗ್ ಬರ್ಕೋಬಹುದು. 13 ದಿನ ಮತ್ತೆ 1 3/2 ದಿನ. ಸೊ ದಿಸ್ ಇಸ್ ದ ಆನ್ಸರ್. 13 ಮತ್ತು 1 3/2 ದಿನಗಳು. 40/3 ಅನ್ನೋದನ್ನ ಈ ತರ ಬರಿಬಹುದು. ಅರ್ಥ ಆಯ್ತಲ್ವಾ? ಸೊ ಈ ಭಾಗಲಬ್ಧ ಸಂಖ್ಯೆಗಳನ್ನ ಯಾವ ತರ ಬರಿಬಹುದು ಅನ್ನೋದು ಮಿಕ್ಸ್ಡ್ ರೇಷನಲ್ ನಂಬರ್ಸ್ ಅವು. ಅದನ್ನ ಯಾವ ತರ ಬರಿಬಹುದು ಅಂತ ಗೊತ್ತಿದೆ ನಿಮ್ಗೆ. ಅರ್ಥ ಆಯ್ತಾ ಇದು? ಸೊ ಇದೇ ಸೇಮ್ ಪ್ರಾಬ್ಲಮ್ ಇಟ್ಕೊಂಡು, ಇದೇ ಸೇಮ್ ಫಾರ್ಮುಲಾ ಇಟ್ಕೊಂಡು ನಮಗೆ ಈ ದಿನಗಳನ್ನ ಕಂಡು ಹಿಡಿಯೋ ಬದಲು ಕಾರ್ಮಿಕರ ಸಂಖ್ಯೆ ಕಂಡು ಹಿಡಿಯೋಕೆ ಹೇಳಿದ್ರೆ ಹೆಂಗಿರುತ್ತೆ ಅಂತ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಸೊ ಇಷ್ಟು ಪ್ರಾಬ್ಲಮ್ಸ್ ನಾನು ನಿಮ್ಗೆ ಡಿಸ್ಕಸ್ ಮಾಡಿದ್ರೆ ಸಾಕು. ಬಿಕಾಸ್ ದಟ್ ಒನ್ ಫಾರ್ಮುಲಾ ವಿಲ್ ಮೇಕ್ ಯು ಏಬಲ್ ಟು ಸಾಲ್ವ್ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ ಬೇಸ್ಡ್ ಆನ್ ದಟ್. ಅರ್ಥ ಆಯ್ತಲ್ವಾ? ಓಕೆ, ಸೊ 12ನೇ ಪ್ರಾಬ್ಲಮ್ ಬರೋಣ. ಈಗ 15 ಕಾರ್ಮಿಕರು ದಿನಕ್ಕೆ 10 ಗಂಟೆ ಕೆಲಸ ಮಾಡಿ 5 ದಿನಗಳಲ್ಲಿ 300 ಚದರ ಮೀಟರ್ ಬಣ್ಣ ಬಳಿಯುತ್ತಾರೆ. ಬಣ್ಣ ಬಳಿಯೋದು ಅನ್ನೋದೇ ಕೆಲಸ ಇಲ್ಲಿ. ಓಕೆ, ಸೊ 300 ಚದರ ಮೀಟರ್ ಬಣ್ಣ ಬಳಿಯುತ್ತಾರೆ. ಈಗ ಫಸ್ಟ್ ಡೇಟಾ ಬರ್ಕೊಂಡ್ಬಿಡೋಣ, ಅದನ್ನೆಲ್ಲ ಕನ್ಫ್ಯೂಷನ್ ಬೇಡ. W1 is equal to 300 ಚದರ ಮೀಟರ್ ಅಲ್ವಾ? 300 ಚದರ ಮೀಟರ್ ಕೆಲಸ. P1 ಅಂದ್ರೆ ಏನು? ಕಾರ್ಮಿಕರ ಸಂಖ್ಯೆ 15. ಓಕೆ, ಫಸ್ಟ್ ಕೆಲಸಕ್ಕೆ ದಿನಕ್ಕೆ 10 ಗಂಟೆ. ಹಂಗಾದ್ರೆ H1 ನಮಗೆ ಏನಿದೆ? 10. ಓಕೆ, D1 ಓಕೆ, ದಿನಗಳು ಎಷ್ಟು ದಿನಗಳು? 5 ದಿನಗಳು. ಓಕೆ, ಇಲ್ಲಿವರೆಗೂ ಮುಗೀತು ಒಂದೇ ಕೆಲಸ. ಇನ್ನು ಎರಡನೇ ಏನ್ ಹೇಳ್ತಿದ್ದಾರೆ? ದಿನಕ್ಕೆ 5 ಗಂಟೆ. ದಿನಕ್ಕೆ 5 ಗಂಟೆ ಅಂದ್ರೆ H2 ಇದೆ ನಮ್ಮ ಹತ್ರ. ದಿನಕ್ಕೆ 5 ಗಂಟೆ ಕೆಲಸ ಮಾಡಿ 8 ದಿನಗಳಲ್ಲಿ ನೋಡಿ, D2 ಕೊಟ್ಟಿದ್ದಾರೆ ನಮಗೆ. ಏನ್ ಕೊಟ್ಟಿದ್ದಾರೆ? D2 8 ದಿನಗಳು 600 ಚದರ ಮೀಟರ್ ಬಣ್ಣ ಬಳಿಯೋದು. 600 ಚದರ ಮೀಟರ್ ಬಣ್ಣ ಬಳಿಯೋದು ಅಂತಂದ್ರೆ ಏನದು? ಅದು ಎರಡನೇ ವರ್ಕ್. ಓಕೆ, ಬಣ್ಣ ಬಳಿಯಲು ಎಷ್ಟು ಕಾರ್ಮಿಕರು ಬೇಕು? ಕಾರ್ಮಿಕರು ಅಂದ್ರೆ ಏನು? P ಅದು. ಸೊ P2, ವಿ ರಿಕ್ವೈರ್ P2. ಓಕೆ, ಸೊ ಫಾರ್ಮುಲಾ ಏನಿದೆ ಇನ್ನೊಂದ್ಸರಿ ಬರ್ಕೊಂಡ್ಬಿಡೋಣ. ನೀವೇ ಬರ್ಕೋತೀರ, ನೆನಪು ಉಳಿಯತ್ತಲ್ವಾ ನಿಮ್ಗೆ? ಬೇಕಾಗಿರೋದು ಏನ್ ನಮಗೀಗ? P2 ಬೇಕಾಗಿದೆ ಅಲ್ವಾ? ನೋಡಿ, P2 ಬೇಕಾಗಿದೆ. ಸೊ ಈಗ D2 ಯಾವ ತರ ಈ ಕಡೆ ತಗೋತಾ ಇದ್ವಿ, ಹಂಗೇನೆ P2ನು ಈ ಕಡೆ ತಗೊಳ್ಳಿ. ಮತ್ತೆ W1 W2 ನ ರಿವರ್ಸ್ ಮಾಡಿ ಆ ಕಡೆ ಕಳ್ಸೋದು. ಸೊ P2 ಇಲ್ಲಿ ಬರ್ಕೊಂಡ್ಬಿಡ್ತೀನಿ ನೋಡಿ. P2 is equal to P1 ಹಂಗೆ ಉಳಿದಿದೆ ಅಲ್ವಾ? ಅದನ್ನ ಹಂಗೆ ಬರೆದ್ ಬಿಡಿ. ಇಂಟು P1 ಇಂಟು, so this is the formula in which you substitute all the given 7 data. P2 you will get it easily. Okay, so that is ಕಾರ್ಮಿಕರ ಸಂಖ್ಯೆ.
So P2 is equal to, what is P1? P1 is 15. P1 is 15. H1 by H2, 10 by 5. 10 by 5. D1 by D2, 5 by 8. Okay. And W2 by W1, that is 600 divided by 300. ಕ್ಯಾನ್ಸಲ್ ಮಾಡಿ ನೋಡಿ, 600 ಮಾಡ್ಬೋದು, ಅಥವಾ 300 1s 300 2s ಮಾಡ್ಬೋದು ನೀವು. ಓಕೆ, ನೋ ಪ್ರಾಬ್ಲಮ್. ಇದು 5 1s 5 2s. ಓಕೆ ಓಕೆ, 5 ಒಂದ್ಲೆ 5 ಎರಡ್ಲೆ ಹಂಗೆ ಅನ್ಬೋದಲ್ವಾ, 3 ಒಂದ್ಲೆ 3 ಎರಡ್ಲೆ. ಓಕೆ, ಸೊ ಅದು ಇಂಗ್ಲಿಷ್ ಅಲ್ಲಿ ಹೇಳಿದೆ ನಾನು. ಓಕೆ, ಈಗ ಮೇಲ್ಗಡೆ ಇರೋದನ್ನೆಲ್ಲಾನು ಮಲ್ಟಿಪ್ಲೈ ಮಾಡಿ, ಇಲ್ಲ ಕ್ಯಾನ್ಸಲ್ ಆಗತ್ತೆ ಅಂದ್ರೆ 2 ಒಂದ್ಲೆ 2 ಎಂಟ್ಲಿ ಕೂಡ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ ಮಾಡೋಣ, ಕನ್ಫ್ಯೂಷನ್ ಬೇಡ. ಓಕೆ, ಏನೇನ್ ಉಳಿದಿದೆ ಅದನ್ನ ಆಸ್ ಇಟ್ ಇಸ್ ಹಂಗೆ ಮಲ್ಟಿಪ್ಲಿಕೇಶನ್ ಅಲ್ಲೇ ಬರ್ಕೊಂಡ್ಬಿಡಿ, ಯಾಕಂದ್ರೆ ಕ್ಯಾನ್ಸಲ್ ಆಗತ್ತಲ್ವಾ ಅದು. ಸೊ ಇಲ್ಲಿ 2 ಎರಡ್ಲೆ ಉಳಿದಿದೆ ಅಲ್ವಾ, ಅದನ್ನ ನಾನು 4 ಅಂತ ಬರ್ಕೋತೀನಿ. ಮತ್ತೆ 5ನ್ನ ಹಂಗೆ ಬರೆದಿರ್ತೀನಿ. ಕೆಳಗಡೆ ಉಳಿಯೋದೇನು 8. ಈಗ 4 ಒಂದ್ಲೆ 4 ಎರಡ್ಲೆ 8. ಓಕೆ, 15 5ಲೆ 75. 75 ಡಿವೈಡೆಡ್ ಬೈ 2 ಉಳಿದಿದೆ ನಮಗೆ. 75 ಡಿವೈಡೆಡ್ ಬೈ 2 ಅಂದ್ರೆ ಏನು? 37.5. 37.5 ಅನ್ನೋದು ನಮ್ಮ ಆನ್ಸರ್. ಬಟ್ ಇಲ್ಲಿ 37.5 ಅನ್ನೋದು ಆನ್ಸರ್ ಅಲ್ಲಿ ಇಲ್ಲ. ಯಾಕೆಂದ್ರೆ ಅದು ಕಾರ್ಮಿಕರ ಸಂಖ್ಯೆ, ಅರ್ಧ ಕಾರ್ಮಿಕರು ಅಂತ ಅನ್ನಕ್ ಬರಲ್ಲ ಅಲ್ವಾ. ಸೊ ಈ ತರದ ಆನ್ಸರ್ ಏನಾದ್ರು ಬಂದ್ರೆ ಅದನ್ನ ರೌಂಡ್ ಆಫ್ ಮಾಡಿ, ಅರ್ಧ ಕಾರ್ಮಿಕರು ಅಂದ್ರೆ ಇನ್ನೊಬ್ಬ ಕೆಲಸ ಬೇಕು ಅಂತ, ಆ ಕಾರ್ಮಿಕನ ಅರ್ಧ ಎಫರ್ಟ್ ಬೇಕು ಅಂತ ಮೀನಿಂಗ್ ಅದು. ಬಟ್ ಕಾರ್ಮಿಕ ಒಬ್ಬ ಇರ್ಲೇಬೇಕಲ್ವಾ ಎಕ್ಸ್ಟ್ರಾ. ಸೊ 37 ಪ್ಲಸ್ ಈಸ್ 38 ಇಸ್ ದ ಆನ್ಸರ್ ಫಾರ್ ದಿಸ್. ಈ ತರ ಕಾರ್ಮಿಕರ ಸಂಖ್ಯೆ ಬಂದಾಗ ಅಷ್ಟೇ ಅದು. ಡೇಸು ಮತ್ತೆ ಅವರ್ಸ್ ಬಂದಾಗ ನೀವು ಇದನ್ನೇ 0.5 ಅಂತ ಹೇಳ್ಬೋದು, ಅರ್ಧ ದಿನ ಬೇಕು, ಅರ್ಧ ಗಂಟೆ ಎಕ್ಸ್ಟ್ರಾ ಬೇಕು ಅಂತ. ಕಾರ್ಮಿಕರ ಸಂಖ್ಯೆ ಬಂದಾಗ ಅದನ್ನ ಮಾಡಕ್ ಬರಲ್ಲ. ಅರ್ಥ ಆಯ್ತಾ? ಓಕೆ, ಸೊ ದಿಸ್ ಈಸ್ ಒನ್ ಕೈಂಡ್ ಆಫ್ ಎ ಪ್ರಾಬ್ಲಮ್ ವೇರ್ ನಾವು, ನಾನು ಫಸ್ಟ್ ಏನ್ ನಿಮಗೆ ಫ್ಯಾಕ್ಟರ್ಸ್ ಹೇಳಿದ್ದೆ, ಒಂದು ಕೆಲಸದಲ್ಲಿ ಫ್ಯಾಕ್ಟರ್ಸ್ 3 ಫ್ಯಾಕ್ಟರ್ಸ್ ಏನಿದೆ, ಅವರ್ಸು, ಡೇಸು ಮತ್ತೆ ಜನರು, ಆ 3 ಫ್ಯಾಕ್ಟರ್ಸ್ ಇವಾಗ ಇಲ್ಲಿ ಆಡ್ ಮಾಡ್ತೀವಿ. Okay, so all kind of complex problems we have discussed based on one simple formula, that is W1 by W2, and this is that formula. ನೆನ್ಪಿಟ್ಕೊಳ್ಳಿ, ಮರಿಬೇಡಿ. ಈಗ ನಾವು ಇಲ್ಲಿವರೆಗೂ ನೋಡಿರೋ ಎಲ್ಲ ಪ್ರಾಬ್ಲಮ್ಸ್ ಅಲ್ಲೂ ನಮ್ಗೆ ಗೊತ್ತಿರೋ ಫ್ಯಾಕ್ಟರ್ಸ್ ಏನೇನು ಅಂದ್ರೆ, ಜನರು ಎಷ್ಟು ಬೇಕು, ಮತ್ತೆ ಪ್ರತಿದಿನ ಎಷ್ಟು ಗಂಟೆ ಕೆಲಸ ಮಾಡಬೇಕು, ಎಷ್ಟು ದಿನ ಕೆಲಸ ಮಾಡಬೇಕು, ಕೆಲಸ ಏನಿದೆ, ಇವೆಲ್ಲಾ ತರದ ಡೇಟಾನು ನಾವು ನೋಡಾಯ್ತು ಈ ಕೆಲಸದಲ್ಲಿ. ಆದ್ರೆ ಈ ಪ್ರಾಬ್ಲಮ್ಸ್ ಅಲ್ಲಿ ನಮಗೆ ಇನ್ನೊಂದು ಫ್ಯಾಕ್ಟರ್ ಇದ್ರ ಜೊತೆಗೆ ಮ್ಯಾಟರ್ ಆಗುತ್ತೆ. ಅದೇನು ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದು. ಅದೇನು ಅಂದ್ರೆ ಎಫಿಷಿಯನ್ಸಿ. ಎಫಿಷಿಯನ್ಸಿ ಅಂದ್ರೆ ದಕ್ಷತೆ ಅಥವಾ ಕಾರ್ಯಕ್ಷಮತೆ ಅಂತ ಹೇಳ್ತೀವಿ ನಾವು. ಈಗ ನಾವು 20 ಜನರು ಕೆಲಸ ಮಾಡಲು ಅಂತ ಹೇಳ್ತಾ ಇದೀವಿ, 30 ಜನರು ಕೆಲಸ ಮಾಡಲು ಅಂತ ಹೇಳ್ತಾ ಇದೀವಿ, ಆದ್ರೆ ಅವ್ರು ಎಷ್ಟು ಎಫಿಷಿಯಂಟ್ ಇದಾರೆ ಅನ್ನೋದನ್ನ ಹೇಳ್ತಾ ಇಲ್ವಲ್ಲ. ಎಫಿಷಿಯಂಟ್ ಅಂತಂದ್ರೆ ಏನು? ಈಗ 10 ಜನ ಕೆಲಸ ಮಾಡೋದನ್ನ 5 ಜನ ಕೂಡ ಮಾಡ್ಬೋದು ಅಲ್ವಾ. ಆ 5 ಜನ ಈ 10 ಜನರಿಗಿಂತ ಎಫಿಷಿಯಂಟ್ ಆಗಿರ್ತಾರೆ ಅಂತ, ದಕ್ಷತೆ ಉಳ್ಳವರಾಗಿರ್ತಾರೆ. ಕಾರ್ಯಕ್ಷಮತೆ ಅನ್ನೋದು ಇನ್ನೊಂದು ಫ್ಯಾಕ್ಟರ್ ಕೂಡ ಇವೆಲ್ಲದ್ರಲ್ಲೂ ಮತ್ತೆ ಮ್ಯಾಟರ್ ಆಗುತ್ತೆ. ನೋಡಿ ಇಲ್ಲಿವರೆಗೂ ನಾನು ಏನ್ ಹೇಳಿದೀನಿ, ಆ ಎಲ್ಲಾ ಫ್ಯಾಕ್ಟರ್ಸ್ ಜೊತೆಗೆ ಇನ್ನೊಂದು ಹೊಸ ಕಾಂಪೋನೆಂಟ್ ಆಡ್ ಆಗ್ತಾ ಇದೆ. ಅದೇನು ಅಂತಂದ್ರೆ ಎಫಿಷಿಯನ್ಸಿ. ಅಂಡ್ ಹೌ ಡು ವಿ ಮೆಜರ್ ದಟ್? ಎಫಿಷಿಯನ್ಸಿನ ಯಾವ ತರ ನಾವು ಅಳಿತೀವಿ ಅಂತ ನೋಡಿ. ಇಲ್ಲಿ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಎಫಿಷಿಯನ್ಸಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್. ನಾನು ಹೇಳಿದ್ನಲ್ಲ ಅವಾಗ, ವಿಲೋಮ ಅನುಪಾತ. ಸಾಮರ್ಥ್ಯ ಅನ್ಬೋದು ನೀವು. ಸಾಮರ್ಥ್ಯ ಅನ್ನೋದನ್ನ ಯೂಶಲಿ ಕೆಪಾಸಿಟಿ ಅಂತೀವಿ, ಆದ್ರೆ ನೀವು ಅದನ್ನ ಕಾರ್ಯಕ್ಷಮತೆಯನ್ನು ಅನ್ಕೋಬಹುದು ಅಥವಾ ದಕ್ಷತೆ ಅನ್ಕೋಬಹುದು. ಓಕೆ, ಈ ಕೆಪಾಸಿಟಿ ಅನ್ನೋದೇನಿದೆ, ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್, ಆರ್ ಎಫಿಷಿಯನ್ಸಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್. ಅಥವಾ ಇದನ್ನ ನೀವು ರಿವರ್ಸ್ ಮಾಡಿದ್ರೆ, ಟೈಮ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಫಿಷಿಯನ್ಸಿ. ಇದನ್ನ ಯಾಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತಾ ಇದೀವಿ ಅಂತಂದ್ರೆ, ನಾವು ನೋಡಿ, ಈಗ ಟೈಮ್ ಜಾಸ್ತಿ ತಗೋತಿದ್ದಾನೆ ಅಂದ್ರೆ ಅದರ ಅರ್ಥ ಅವನ ಎಫಿಷಿಯನ್ಸಿ ಕಮ್ಮಿ ಇದೆ. ಓಕೆ, ಅವ್ನ ಕೆಪಾಸಿಟಿ ಕಮ್ಮಿ ಇದೆ ಅಂತ. ಟೈಮ್ ಕಮ್ಮಿ ತಗೋತಿದ್ದಾನೆ, ಯಾವ್ದೋ ಒಂದ್ ಕೆಲಸ ಮಾಡೋದಕ್ಕೆ ಟೈಮ್ ಒಬ್ಬ 2 ದಿನ ತಗೋತಾನೆ, ಇನ್ನೊಬ್ಬ 1 ದಿನ ತಗೋತಾನೆ ಅಂತಂದ್ರೆ, 1 ದಿನ ತಗೊಳ್ಳೋವನು ಏನೋ ಟೈಮ್ ಕಮ್ಮಿ ತಗೋತಿದ್ದಾನೆ, ಹಂಗಾದ್ರೆ ಅವನ ಎಫಿಷಿಯಂಟ್ ಜಾಸ್ತಿ ಇದ್ದಾನೆ ಅಂತ. ಟೈಮ್ ಜಾಸ್ತಿ ತಗೋತಿದ್ದಾನೆ ಅಂದ್ರೆ ಅವನ ಎಫಿಷಿಯನ್ಸಿ ಕಮ್ಮಿ ಇದೆ ಅಂತ. ಅದಕ್ಕೆ ಇದನ್ನ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀವಿ ನಾವು. ಇದು ಯಾಕೆ ಈ ತರ ಮ್ಯಾಟರ್ ಆಗುತ್ತೆ ಅನ್ನೋದನ್ನ ಕೂಡ ನಾವು ಸಮ್ ಎಕ್ಸಾಂಪಲ್ ಮುಖಾಂತರ ನೋಡೋಣ. ಓಕೆ, ಅದಕ್ಕೂ ಮುಂಚೆ ನೀವು ಈಗ ನಾವು ಇನಿಷಿಯಲಿ ಏನ್ ನೋಡಿದ್ವಿ, ಅದೇ ತರ ಇನ್ನೊಂದು ಸಿಂಪಲ್ ರೂಲ್ ನ ನೆನ್ಪಿಟ್ಕೊಳ್ಳಿ. ಆ ರೂಲ್ ಏನು ಅಂದ್ರೆ,
ಏನ ಸಾಮರ್ಥ್ಯ ಬಿ ಗಿಂತ 3 ಪಟ್ಟು ಇದ್ದರೆ, ಸಮ್ ಎಕ್ಸಾಂಪಲ್ ಕೊಡ್ತಿದ್ದಾರೆ ಅವರು. ಓಕೆ, ಏನ ಸಾಮರ್ಥ್ಯ ಬಿ ಗಿಂತ 3 ಪಟ್ಟು ಜಾಸ್ತಿ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ನಾವು ಯಾವ ತರ ಬರಿಬಹುದು ಅಂದ್ರೆ ಅದನ್ನ ಎ ಮತ್ತು ಬಿ ಯ ಕೆಲಸದ ಸಾಮರ್ಥ್ಯದ ಅನುಪಾತ ಅವೆರಡನ್ನು ಬರಿಬೇಕು ಅಂದ್ರೆ 3:1 ಅಂತ ಬರಿತೀವಿ. ಯಾಕಂದ್ರೆ ಇದು ಎನ ಕಾರ್ಯಕ್ಷಮತೆ, ಇದು ಬಿ ನ ಕಾರ್ಯಕ್ಷಮತೆ. ಅರ್ಥ ಆಯ್ತಲ್ವಾ ನಿಮಗೆ? ಸೊ ಈ ಕೆಲಸದ ಕಾರ್ಯಕ್ಷಮತೆ ಅನುಪಾತ ಅಂದ್ರೆ ಕೆಪಾಸಿಟಿ ಆರ್ ಎಫಿಷಿಯನ್ಸಿ ಅಂದ್ಕೊಳ್ಳಿ. ಎಫಿಷಿಯನ್ಸಿ ರೇಷಿಯೋ ಏನಾಗುತ್ತೆ? 3:1 ಆಗುತ್ತೆ. ಯಾಕಂದ್ರೆ ಎ ಯು ಬಿ ಗಿಂತ 3 ಪಟ್ಟು ಎಫಿಷಿಯಂಟ್ ಆಗಿದ್ದಾನೆ. ಆದ್ರೆ ಅದೇ ಟೈಮ್ ಅನುಪಾತ ಬರಿಬೇಕು ಅಂದ್ರೆ ಅದ್ರ ರಿವರ್ಸ್ ಆಗುತ್ತೆ ನೋಡಿ. ಇದು ಎ ತೆಗೆದುಕೊಳ್ಳುವ ಟೈಮು, ಇದು ಬಿ ತೆಗೆದುಕೊಳ್ಳುವ ಟೈಮು, ಇದ್ರದ್ದೇ ರಿವರ್ಸ್. ಇದು 3:1 ಇರೋದು 1:3 ಆಗುತ್ತೆ. ಸೊ ನೋಡಿ, ಒಂದೇ ಕೆಲಸವನ್ನು ಮುಗಿಸಲು, ಅದೇ ಕೆಲಸ ಅದು. ಓಕೆ, ಒಂದೇ ಕೆಲಸವನ್ನು ಮುಗಿಸಲು ಅವರು ತೆಗೆದುಕೊಳ್ಳುವ ಸಮಯದ ಅನುಪಾತ ಏನಾಗುತ್ತೆ? 1:3 ಆಗುತ್ತೆ. ಸೊ ಈ ಸಿಂಪಲ್ ರೂಲ್ ನ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕಮಿಂಗ್ ಪ್ರಾಬ್ಲಮ್ಸ್ ಅಲ್ಲಿ ಇದೇ ಅಪ್ಲೈ ಆಗುತ್ತೆ ನಮಗೆ. ಅರ್ಥ ಆಯ್ತಲ್ವಾ? ಸೊ ಎಫಿಷಿಯನ್ಸಿ 3:1 ಆಗಿದ್ರೆ ಟೈಮ್ ಟು ಪರ್ಫಾರ್ಮ್ ದಟ್ ವರ್ಕ್ 1:3 ಆಗಿರುತ್ತೆ, ರಿವರ್ಸ್. ಈ ಎಫಿಷಿಯನ್ಸಿ ಮತ್ತೆ ಅನುಪಾತಗಳು ಯಾವ ತರ ನಮಗೆ ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಆಗ್ತವೆ ಅನ್ನೋದನ್ನ ನೋಡೋಣ. ಓಕೆನಾ? ಈ ಪ್ರಾಬ್ಲಮ್ ನಮಗೆ ನಾಟ್ ರಿಲೇಟೆಡ್ ಟು ಟೈಮ್ ಅಂಡ್ ವರ್ಕ್. ಈ ಪ್ರಾಬ್ಲಮ್ ಟೈಮ್ ಅಂಡ್ ವರ್ಕ್ ಗೆ ರಿಲೇಟೆಡ್ ಅಲ್ಲ. ಬಟ್ ಎಫಿಷಿಯನ್ಸಿ ಇದ್ರೆ, ಅದರ ಅನುಪಾತಗಳು ಕೊಟ್ಟಿದ್ರೆ ಅದನ್ನ ಡಿವೈಡ್ ಯಾವ ತರ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆಕ್ಚುಲಿ ಈ ಪ್ರಾಬ್ಲಮ್ ನಿಮಗೆ ಏನ್ ಬರುತ್ತೆ ಅಂದ್ರೆ ವೇಜಸ್ ಅಲ್ಲಿ ಬರುತ್ತೆ. ವೇಜಸ್ ಯಾವ ತರ ಸ್ಯಾಲರಿ ಡಿವಿಷನ್ ಎಲ್ಲ ಇರುತ್ತಲ್ಲ, ಅದನ್ನ ಯಾವ ತರ ಡಿವೈಡ್ ಮಾಡ್ಬೇಕು ಅಂತ. ಬಟ್ ಈ ಪ್ರಾಬ್ಲಮ್ ಯಾವ ತರ ನಿಮಗೆ ಟೈಮ್ ಅಂಡ್ ವರ್ಕ್ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳ್ತೀನಿ. ಈ ಪ್ರಾಬ್ಲಮ್ ಸಿಂಪ್ಲಿ ನೋಡ್ಕೊಳ್ಳಿ, ಕಾನ್ಸೆಪ್ಟ್ ಏನು ಅಂತ ನೋಡ್ಕೊಳ್ಳಿ. ಏನಂದ್ರೆ ಎ ಬಿ ಹಾಗೂ ಸಿ ಒಟ್ಟಾಗಿ ಒಂದು ಕೆಲಸವನ್ನು ಮಾಡಿ 3,600 ರೂಪಾಯಿ ಸಂಭಾವನೆ ಪಡೆಯುತ್ತಾರೆ. 3 ಜನ ಸೇರಿ ಕೆಲಸ ಮಾಡಿದ್ದಾರೆ. 3,600 ರೂಪಾಯಿ ಆ ಕೆಲಸಕ್ಕೆ ಅವರಿಗೆ ದುಡ್ಡು ಬಂದಿದೆ. ಓಕೆನಾ? ಸಿಂಪಲ್. ಅವರ ಕಾರ್ಯಕ್ಷಮತೆಗಳ ಅನುಪಾತ ನೋಡಿ, ಇಲ್ಲಿ ಅವರು ಎಫಿಷಿಯನ್ಸಿ ರೇಷಿಯೋ ಕೊಟ್ಟಿದ್ದಾರೆ. ಎಫಿಷಿಯನ್ಸಿ ರೇಷಿಯೋ ಏನಿದೆ ಅಂತಂದ್ರೆ 2:3:5 ಇದೆ. A:B:C is equal to 2:3:5 ಇದೆ. ನೀವು ಹೆಂಗ್ ಅರ್ಥ ಮಾಡ್ಕೊಳ್ಳಿ ಅಂದ್ರೆ, 2 ಪಟ್ಟು ಎ ಕೆಲಸ ಮಾಡಿದ್ರೆ 3 ಪಟ್ಟು ಬಿ ಕೆಲಸ ಮಾಡ್ತಾನೆ, ಸಿ 5 ಪಟ್ಟು ಕೆಲಸ ಮಾಡ್ತಾನೆ ಅಂತ. ಅರ್ಥ ಆಯ್ತಾ? ಓಕೆ ಓಕೆ. ಆಗಿದ್ದರೆ ಇವರು ಎಫಿಷಿಯನ್ಸಿ ರೇಷಿಯೋ ಕೊಟ್ಟಿದ್ದಾರೆ ನಮಗಿಲ್ಲಿ. ಪ್ರತಿಯೊಬ್ಬರಿಗೆ ಸಿಗುವ ಪಾಲನ್ನು ಕಂಡು ಹಿಡಿಯಿರಿ. ಅಂದ್ರೆ ಈ 3 ಜನರಿಗೆ 3,600 ರೂಪಾಯಿ ಹಂಚಬೇಕು ಅಂದ್ರೆ ಈ ಎಫಿಷಿಯನ್ಸಿ ರೇಷಿಯೋ ಬೇಸಿಸ್ ಮೇಲೆ ಎಷ್ಟೆಷ್ಟು ದುಡ್ಡು ಕೊಡ್ತೀರಾ? ಎಲ್ರಿಗೂ ಒಟ್ಟಿಗೆ ಕೊಡಕ್ ಬರಲ್ಲ. ಯಾಕಂದ್ರೆ ಸಿ ಇಸ್ ಮೋರ್ ಎಫಿಷಿಯಂಟ್ ದನ್ ಎ ಅಂಡ್ ಬಿ. he should get more amount, okay, out of 3,600. ಅರ್ಥ ಆಯ್ತಲ್ವಾ ನಿಮ್ಗೆ? ಇದನ್ನ ಯಾವ ತರ ಸಿಂಪಲ್ ಆಗಿ ಮಾಡ್ಬೇಕು ಅಂದ್ರೆ, ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ? ಇದನ್ನ ನೀವು 2 ಭಾಗ, 3 ಭಾಗ ಮತ್ತು 5 ಭಾಗ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಈ ಒಟ್ಟು ಎಷ್ಟು ಭಾಗ ಆಗುತ್ತೆ? ಇದು ಒಟ್ಟು ಎಷ್ಟು ಭಾಗ ಆಗುತ್ತೆ? 10 ಭಾಗ ಆಗುತ್ತೆ ಅಲ್ವಾ? 10 ಭಾಗದಲ್ಲಿ 2 ಭಾಗ ಎ ಕೊಡ್ಬೇಕು, 3 ಭಾಗ ಬಿ ಕೊಡ್ಬೇಕು, ಮತ್ತೆ 5 ಭಾಗ ಸಿ ಕೊಡ್ಬೇಕು. ಅಂದ್ರೆ 10ರಲ್ಲಿ 5 ಅಂದ್ರೆ ಅರ್ಧ ದುಡ್ಡನ್ನ ಸಿ ಕೊಡ್ಬೇಕು, ಬೇಸ್ಡ್ ಆನ್ ಹೀಸ್ ಎಫಿಷಿಯನ್ಸಿ. ಓಕೆ, ಸೊ ಈಗ ದುಡ್ಡಿನ ಪ್ರಾಬ್ಲಮ್ ಯಾಕೆ ಹೇಳ್ತಾ ಇದೀನಿ ಅಂತ ಅನ್ಕೋಬೇಡಿ. ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ನನಗೆ ಯಾವ ತರ ಹಂಚ್ತೀನಿ ಅಂತ ನೋಡಿ. ನಾನು ಏನ ಪಾಲ್ ಎಷ್ಟು ಅಂತಂದ್ರೆ 2/10. 10 ಭಾಗದಲ್ಲಿ 2 ಭಾಗ ನೋಡಿ, 10ರ 2ನೇ ಭಾಗ. ಅರ್ಥ ಆಯ್ತಲ್ವಾ? ಹಿಂಗೆ ಬರಿತೀವಲ್ವ ನಾವು. 10ರ 2ನೇ ಭಾಗ ಆಫ್ ವಾಟ್ ಅಮೌಂಟ್? ಅಮೌಂಟ್ ಏನು? 3,600. ಸೊ 3,600ಕ್ಕೆ 10ರ 2ನೇ ಭಾಗ ಹೇಗೆ ಕೊಡ್ಬೇಕು ನಾವು? ಓಕೆನಾ? ಸೊ ಈ 0 ಹೋಯ್ತು, ಈ 0 ಹೋಯ್ತು. ಇಲ್ಲೇನಾಯ್ತು? 36 72 ಅಂದ್ರೆ 720 ರೂಪಾಯಿ. 720 ರೂಪಾಯಿ ಹೇಗ್ ಬರ್ಬೇಕು? ಅದೇ ತರ ಬಿಗೆ ಎಷ್ಟು ಬರ್ಬೇಕು? 3/10. 10ರ 3ನೇ ಭಾಗ. 10ರ 3ನೇ ಭಾಗ ಮತ್ತೆ ಅದ್ರ ದುಡ್ಡು ಎಷ್ಟು? 3,600. ಮತ್ತೆ ಈ 0 ತೆಗೆದ್ಬಿಡಿ. 36 3 ಎಷ್ಟು? ಸಾರಿ, 3 90 ಮಾಡಿ ಅದನ್ನ 6 18. ಸೊ 108. ಸೊ 1,080 ರೂಪಾಯಿ ಬಿಗೆ ಹೋಯ್ತು. ಇನ್ನು ಸಿಗೆ ಎಷ್ಟು ಬರ್ಬೇಕಂತ ಹೇಳಿದೀನಿ ನಾನು? 5. ನೋಡಿ, 10ರ 5 ಭಾಗ ಅಂತಂದ್ರೆ ಅದು ಅರ್ಧ ಅಂದಂಗೆ ಅಲ್ವಾ? ಸೊ 5/10 ಅಂದ್ರೆ 10ರ 5 ಭಾಗಗಳು 3,600 ರೂಪಾಯಿಗೆ ಅವನಿಗೆ ಹೋಗ್ಬೇಕು. ಸೊ ಇದೊಂದು 0, ಇದೊಂದು 0 ಹೋಯ್ತು. 36 5ಲೆ ಎಷ್ಟು ಬರುತ್ತೆ? ಸಾರಿ, 3 5ಲೆ ಮಾಡಿ ಮೊದಲು. 150, ಇದು 180. ಓಕೆ, ಸೊ 180, ಒಂದು 0 ಎಕ್ಸ್ಟ್ರಾ.
1800 ನೋಡಿ 3600 1800 ಸಿ ಗೆ ಹೋಗುತ್ತೆ, 1080 ಬಿ ಗೆ ಹೋಗುತ್ತೆ, 720 ಎ ಗೆ ಹೋಗುತ್ತೆ. ಇದನ್ನ ನಾನು ಯಾಕೆ ಮಾಡಿದೆ ಅಂತಂದ್ರೆ ಈ ಪಾರ್ಟ್ ನಾನು ನಿಮಗೆ ಅರ್ಥ ಮಾಡಿಸ್ಬೇಕಿತ್ತು. ಏನ್ ಪಾರ್ಟ್ ಇದು ಅಂದ್ರೆ ಗಿವನ್ ದೀಸ್ ರೇಷಿಯೋಸ್ ಇದನ್ನ ಸಮ್ ಮಾಡಿ ಎಷ್ಟು ಭಾಗ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಭಾಗ ಮಾಡಿದ್ರೆ ಇದನ್ನ ಸಮ್ ಮಾಡಬೇಕು. ಈ ತರ ಈ ಫಾರ್ಮುಲಾನ ನೀವು ನೆನ್ಪಿಟ್ಕೋಬೇಕು. ವಿ ವಿಲ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ರಿಲೇಟೆಡ್ ಟು ಟೈಮ್ ಅಂಡ್ ವರ್ಕ್. ಈ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ ನೀವು, ಅಥವಾ ಇದು ಕೂಡ ನಿಮಗೆ ಒನ್ ಆಫ್ ದ ಮೆಂಟಲ್ ಅಬಿಲಿಟಿ ಪ್ರಾಬ್ಲಮ್. ಏನದು ಡಿವಿಷನ್ ಆಫ್ ಆರ್ ಬೇಸ್ಡ್ ಆನ್ ದ ರೇಷಿಯೋ ಆಫ್ ದ ಎಫಿಷಿಯನ್ಸೀಸ್, ಹೌ ಟು ಡಿವೈಡ್ ದ ಗಿವನ್ ಅಮೌಂಟ್. ಅದು ಕೂಡ ಒನ್ ಟೈಪ್ ಆಫ್ ಮೆಂಟಲ್ ಅಬಿಲಿಟಿ ಕ್ವೆಶನ್. ಓಕೆ, ಈಗ 14ನೇ ಪ್ರಶ್ನೆಗೆ ಬರೋಣ. ಇದು ಬೇಸ್ಡ್ ಆನ್ ಎಫಿಷಿಯನ್ಸಿ ದ ಟೈಮ್ ಅಂಡ್ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್. ಓಕೆ, ಎ ಯ ಕಾರ್ಯಕ್ಷಮತೆ ಬಿ ಗಿಂತ 2 ಪಟ್ಟು ಹೆಚ್ಚು. ಇಬ್ಬರು ಸೇರಿ ಒಂದು ಕೆಲಸವನ್ನು 18 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಇಬ್ಬರು ಸೇರಿ ಒಂದು ಕೆಲಸನ 18 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಹಾಗಾದರೆ ಎ ಒಬ್ಬನೇ ಅದೇ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಾಗುತ್ತವೆ? ಇಲ್ಲಿ ಪ್ರಾಬ್ಲಮ್ ನೀವು ಇಲ್ಲಿಂದ ಓದಿದ್ರೆ ಸಿಂಪಲ್ ಇದೆ. ಈ ಫಸ್ಟ್ ಏನ್ ಬಿಟ್ರೆ ನೀವು ಇಲ್ಲಿಂದ ಮುಂದೆ ಸಿಂಪಲ್ ಇದೆ. ಏನು, ಎ ಇಬ್ಬರು ಸೇರಿ ಒಂದು ಕೆಲಸವನ್ನು 18 ದಿನಗಳಲ್ಲಿ ಮುಗಿಸ್ತಾರೆ ಅಂತ ಹೇಳ್ತಿದ್ದಾರೆ ಅವರು. ಇಬ್ರು ಸೇರಿ ಅಂತಂದ್ರೆ ನಾವು ಯೂಶುವಲಿ ಯಾವ ತರ ಬರಿತಾ ಇದ್ವಿ ಅದನ್ನ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 18 ಅಲ್ವಾ? ಎ ಪ್ಲಸ್ ಬಿ ಅನ್ನೋದು 18 ಅಂತ ಬರಿತಾ ಇದ್ವಲ್ವಾ? ಸೊ ಅದನ್ನ ಹಂಗೆ ಬರ್ಕೊಳ್ಳಿ. ಇಲ್ಲಿಂದ ಮುಂದೆ ಸೇಮ್ ಕೆಲಸ ಇದೆ. ನಮಗ್ ಬೇಕಾಗಿರೋದೇನು, ಎ ಒಬ್ಬನೇ ಕೆಲಸ ಮಾಡಿದ್ರೆ ಎಷ್ಟು ಬೇಕು ಅನ್ನೋದು ಬೇಕಿದೆ ನಮ್ಗೆ. ಓಕೆ, ಆದ್ರೆ ಇಲ್ಲಿ ಕೊಟ್ಟಿರೋ ಡೇಟಾ ಏನಿದೆ ಅಂದ್ರೆ ಬೇಸ್ಡ್ ಆನ್ ಎಫಿಷಿಯನ್ಸಿ ಇದೆ. ಈಗ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 18 ಅಂತ ಕೊಟ್ಟಿದಾರಲ್ವಾ? ಇದೇ ಡೇಟಾ ಇಟ್ಕೊಂಡು ನಾವು ಎ ಮತ್ತು ಬಿ ನ ಒಂದು ದಿನದ ಕೆಲಸ ಎಷ್ಟು ಅಂತ ಕಂಡುಹಿಡಿಬಹುದಲ್ವಾ? ಸೊ A1 ಪ್ಲಸ್ B1 ಅಂದ್ರೆ ಎ ಮತ್ತು ಬಿ ಸೇರಿ ಒಂದು ದಿನದಲ್ಲಿ 18 ಕೆಲಸನ ಮಾಡ್ತಾರೆ. ನಮಗೆ ಎ ವ್ಯಾಲ್ಯೂ ಬೇಕಾಗಿದೆ, ಆದ್ರೆ B1 ವ್ಯಾಲ್ಯೂ ಏನು ಅಂತ ನಮಗ್ ಗೊತ್ತಿಲ್ಲ. B1 ವ್ಯಾಲ್ಯೂ ಏನು ಅಂತ ನಮಗೆ ಗೊತ್ತಿಲ್ಲ. ಅದನ್ನ ನಾವು ಏನ್ ಮಾಡ್ಬೇಕು, ಈ ಎಫಿಷಿಯನ್ಸಿ ರೇಷೋ ಕೊಟ್ಟಿದಾರಲ್ವಾ, ಇದರ ಆಧಾರದ ಮೇಲೆ A1 ಕೆಲಸ ಎಷ್ಟು ಅನ್ನೋದು ನಾವು ಕಂಡುಹಿಡಿದು ಬಿಟ್ರೆ ಎ ಒಬ್ಬನೇ ಅದೇ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನ ಬೇಕು ಅಂತ ನಾವು ಈಸಿಲಿ ಕಂಡುಹಿಡಿಬಹುದು ಅಲ್ವಾ? ಅದಕ್ಕೂ ಮುಂಚೆ ನಾವ್ ಏನ್ ಮಾಡ್ಕೋಬೇಕು, ಎಫಿಷಿಯನ್ಸಿ ರೇಷೋನ ಬರ್ಕೋಬೇಕು. ಯಾಕಂದ್ರೆ ಇದು ಒಂದೇ ಡೇಟಾ ನಮ್ಮ ಹತ್ರ ಇರೋದು. ಎಫಿಷಿಯನ್ಸಿ ಎ 2 ಪಟ್ಟು ಬಿ ಗಿಂತ. ಸೊ ಎ ಈಸ್ ಟು ಬಿ ಈಸ್ ಈಕ್ವಲ್ ಟು 2:1 ಅಂತ ಹೇಳ್ತೀವಿ ನಾವು ಅಲ್ವಾ? ಅಂದ್ರೆ 3 ಅನ್ನೋದು ಟೋಟಲ್ ಕೆಲಸ ಆಗಿದ್ರೆ 2 ಪಟ್ಟು ಎ ಕೆಲಸ ಮಾಡ್ತಾನೆ, 1 ಪಟ್ಟು ಬಿ ಕೆಲಸ ಮಾಡ್ತಾನೆ. ಅದೇ ಅಲ್ವಾ ನಾವು ಎಫಿಷಿಯನ್ಸಿ ಅಂತ ಅಂತಿರೋದು. ಅದಕ್ಕೆ ನಾನು ಪ್ರೀವಿಯಸ್ ಎಕ್ಸಾಂಪಲ್ ಈ ತರ ಹೇಳಿರೋದು ನಿಮ್ಗೆ. ಅರ್ಥ ಆಯ್ತಾ? ಸೊ ಈಗ ಎ ಈಸ್ ಟು ಬಿ ಅನ್ನೋದು 2:1 ಆಗಿದ್ರೆ ಮತ್ತೆ A1 B1 ಸೇರಿ ಒಂದು ದಿನದಲ್ಲಿ 18 ಕೆಲಸ ಮುಗಿಸ್ತಾರೆ ಅಂತಂದ್ರೆ ಎ ಒಬ್ಬನೇ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ ಅದನ್ನ ನೀವು ಬೇಸ್ಡ್ ಆನ್ ಹಿಸ್ ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡ್ಬೇಕು. ಅರ್ಥ ಆಯ್ತಾ? ಸೊ A1 ಎಷ್ಟು ಕೆಲಸ ಮಾಡ್ತಾನೆ, A1 ಎಷ್ಟು ಕೆಲಸ ಮಾಡ್ತಾನೆ, 2/3. ಈಗ ನೋಡಿ ಇವೆರಡನ್ನು ಸಮ್ ಮಾಡಿ ಅದು ಎಷ್ಟು ಬರುತ್ತೆ ನಿಮಗೆ, 3 ಬರುತ್ತೆ. ಆದ್ರೆ ಏನ ಕೆಲಸ ಎಷ್ಟು, ಏನ ಎಫಿಷಿಯನ್ಸಿ ಎಷ್ಟಾಗತ್ತೆ, ಅದು 2/3 ಕೆಲಸ ಆಗುತ್ತೆ. 3ರಲ್ಲಿ 2 ಭಾಗ ಏನೇ ಮಾಡ್ತಾನೆ ಕೆಲಸ. ಆ ಕೆಲಸ ಎಷ್ಟಿದೆ, 1/18 ಇದೆ. 1/18 ಇದೆ. ಹಾಗಾದ್ರೆ ನಾವು ಡೈರೆಕ್ಟ್ ಆಗಿ A1 ಕಂಡು ಹಿಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು, 3/2 ಭಾಗ ಕೆಲಸನ A1 ಒಬ್ಬನೇ ಮಾಡ್ತಿದ್ದಾನೆ. ಓಕೆ, ಈ B1 ಡೇಟಾ ನಮ್ಗೆ ಏನ್ ಬೇಕಾಗಿಲ್ಲ, ಅದು ಈಗ ಬೇಡವೇ ಬೇಡ. A1 ಡೇಟಾ ಇಟ್ಕೊಂಡೆ, ಎಫಿಷಿಯನ್ಸಿ ಇಟ್ಕೊಂಡೆ ಇದನ್ನ ಕಂಡು ಹಿಡಿಬಹುದು. ಓಕೆ, ಅರ್ಥ ಮಾಡ್ಕೊಳ್ಳಿ. ನಾನು ಏನ್ ಮಾಡ್ತಾ ಇದ್ದೀನಿ ನೋಡಿ, ಏನ ಒಂದು ದಿನದ ಕೆಲಸ 3/2 ಭಾಗ ಕೆಲಸ ಮಾಡ್ತಿದ್ದಾನೆ, ಮತ್ತೆ ಇಬ್ರು ಸೇರಿ ಮಾಡಿರೋ ಆ ಕೆಲಸದಲ್ಲಿ ಇಷ್ಟು ಭಾಗ ಅವನ್ ಮಾಡ್ತಾನೆ. ಇಬ್ರು ಸೇರಿ ಮಾಡಿರೋ ಕೆಲಸ ಎಷ್ಟಿದೆ, 1/18. 1/18. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಸೊ ಅದಕ್ಕೆ ನೋಡಿ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನಾನು ಇದನ್ನ ಹೇಳಿದ್ದೆ ನೋಡಿ, 10/2 ಭಾಗ ಟೋಟಲ್ ಕೆಲಸ ಎಷ್ಟು, ಇಷ್ಟು. ಅಂದ್ರೆ ಇಲ್ಲಿ ಟೋಟಲ್ ಅಮೌಂಟ್ ಇದೆ. ಓಕೆ, ಅಲ್ಲಿ ಅಮೌಂಟ್ ಬದಲು ಕೆಲಸ ಇದೆ. ಅರ್ಥ ಆಯ್ತಲ್ವಾ ನಿಮ್ಗೆ? ಇದು ಟೋಟಲ್ ಕೆಲಸ 1/18 ಇದೆ. ಅದಕ್ಕೆ ನಾನು ಡೈರೆಕ್ಟ್ ಆಗಿ ಬರೆದಿದ್ದೀನಿ. ಅಂಡ್ ಇದನ್ನ ಏನ್ ಮಾಡ್ಬಿಡಿ, ಈಗ 2 1 2 9. ಸೊ ಎಷ್ಟಾಯ್ತು ಈಗ, A1 ಅನ್ನೋದು, A1 ಅಂದ್ರೆ ಏನ ಒಂದು ದಿನದ ಕೆಲಸ 3 9 ಎಷ್ಟು, 27. A1 ಅನ್ನೋದು 1/27 ಆಗಿದ್ರೆ ಎ ಅನ್ನೋದು ಎಷ್ಟಾಗತ್ತೆ, 27 ಆಗತ್ತೆ ಅಲ್ವಾ? ಇದರ ರಿವರ್ಸ್, ಇದು ಒಂದು ದಿನದ ಕೆಲಸ, ಅದನ್ನೇ ರಿವರ್ಸ್ ಮಾಡಿ. ದಿಸ್ ಇಸ್ ದ ಆನ್ಸರ್. ನೋಡಿ ಈಗಲೇ ಮತ್ತೆ ಈಗ ಆ ಫಾರ್ಮುಲಾ ಎಲ್ಲ ಬಿಟ್ವಿ ನಾವು ಬೇಸ್ಡ್ ಆನ್ ಸಿಂಪಲ್ ಎಫಿಷಿಯನ್ಸಿ ರೂಲ್. ಇಲ್ಲಿ
ಎಫಿಷಿಯನ್ಸಿ ರೂಲ್ ಇಂದ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಈ ತರ ಪ್ರಾಬ್ಲಮ್ ಕೂಡ ನಿಮಗೆ ಎಕ್ಸಾಮ್ ಅಲ್ಲಿ ಬರಬಹುದು. Okay, based on efficiency. Let us see one more simple example based on that only. Again efficiency, again here efficiency. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪ್ರಾಬ್ಲಮ್. ಇಲ್ಲಿ ಕೇಳಿ ನೋಡಿ. ಓಕೆ, ರಾಹುಲ್ ಒಂದು ಕೆಲಸವನ್ನು ಮುಗಿಸಲು ಮಾನಿಕ್ ಗಿಂತ 2 ಪಟ್ಟು ಹಾಗೂ ಸಚಿನ್ ಗಿಂತ 3 ಪಟ್ಟು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾನೆ. ನೋಡಿ, ರೀಡ್ ಇಟ್ ಕೇರ್ಫುಲಿ. ರಾಹುಲ್ ಅನ್ನೋನು ಮಾನಿಕ್ ಗಿಂತ 2 ಪಟ್ಟು ಜಾಸ್ತಿ ಟೈಮ್ ತಗೋತಾನೆ ಅಂತಂದ್ರೆ ಮಾನಿಕ್ ಅನ್ನೋನು ಕಮ್ಮಿ ಟೈಮ್ ತಗೋತಾನೆ, ಮೋರ್ ಎಫಿಷಿಯಂಟ್ ಆಗಿದ್ದಾನೆ. ಸಚಿನ್ ಗಿಂತನೂ 3 ಪಟ್ಟು ಜಾಸ್ತಿ ತಗೋತಾನೆ ರಾಹುಲ್. ಓಕೆ, ಅಂಡ್ ಸಚಿನ್ ಕೂಡ ಇವನಿಗಿಂತ 3 ಪಟ್ಟು ಜಾಸ್ತಿ ಎಫಿಷಿಯಂಟ್ ಆಗಿದ್ದಾನೆ ಅಂತ ಅರ್ಥ. ಎಫಿಷಿಯನ್ಸಿ ರೇಷಿಯೋ ಯಾವ ತರ ಬರ್ಕೋಬೇಕು ಅರ್ಥ ಮಾಡ್ಕೊಳ್ಳಿ. ಓಕೆ, ಮೂವರು ಒಟ್ಟಿಗೆ ಕೆಲಸ ಮಾಡಿದರೆ ಆ ಕೆಲಸವನ್ನು 4 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಒಂದ್ ಕೆಲಸ ಮಾಡ್ತಾರೆ, ಅವ್ರು ಮೂವರು ಸೇರಿ ಒಂದ್ ಕೆಲಸ ಮಾಡ್ತಾರೆ ವಿತ್ ಗಿವನ್ ಎಫಿಷಿಯನ್ಸಿ. 4 ದಿನದಲ್ಲಿ ಆ ಕೆಲಸ ಮುಗಿಸ್ತಾರೆ. ಓಕೆನಾ? ಹಾಗಾದ್ರೆ ರಾಹುಲ್, ಮಾನಿಕ್ ಮತ್ತು ಸಚಿನ್ ಅವರು ಪ್ರತ್ಯೇಕವಾಗಿ ಆ ಕೆಲಸವನ್ನು ಪೂರ್ಣಗೊಳಿಸಲು ಬೇಕಾಗುವ ಸಮಯವನ್ನು ಕಂಡುಹಿಡಿಯಿರಿ. ನೋಡಿ, ಇದು ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗ್ತಿದ್ದಾರೆ ಅವರು ಕಾನ್ಸೆಪ್ಟ್ ಅಲ್ಲಿ. ಓಕೆ, ಇಲ್ಲಿ ನಮಗ್ ಬೇಕಾಗಿರೋದು ಏನ್ ಹೇಳಿ, ರಾಹುಲ್ ಆರ್ ಅಂತ ಬರ್ಕೋತೀನಿ ನಾನು. ರಾಹುಲ್ ಆರ್, ಮಾನಿಕ್ ಓಕೆ, ಮಾನಿಕ್ ಎಂ ಅಂಡ್ ಸಚಿನ್ ಎಸ್. ಓಕೆನಾ? ಓಕೆ, ಈಗ ರಾಹುಲ್ ಅನ್ನೋನು ಒಂದು ಕೆಲಸ ಮುಗಿಸಲು ಎಷ್ಟು ಅಂತ ಅವನು ಕೊಟ್ಟೇ ಇಲ್ಲ ಅವರು. ಓಕೆ, ಸೊ ರಾಹುಲ್ ಅನ್ನೋನು ಎಕ್ಸ್ ದಿನ ತಗೋತಾನೆ ಅಂತ ತಿಳ್ಕೊಳ್ಳಿ. ಓಕೆ, ಲಿಸನ್ ಟು ಮಿ ಕೇರ್ಫುಲಿ. ರಾಹುಲ್ ಅನ್ನೋನು ಒಂದು ಕೆಲಸ ಮುಗಿಸೋದಕ್ಕೆ ಎಕ್ಸ್ ದಿನ ತಗೋತಾನೆ. ಹಂಗಾದ್ರೆ ಮಾನಿಕ್ ಅನ್ನೋನು ರಾಹುಲ್ ಗಿಂತ ಎಫಿಷಿಯಂಟ್ ಇದ್ದಾನೆ. ಎಷ್ಟು ಪಟ್ಟು ಎಫಿಷಿಯಂಟ್ ಇದ್ದಾನೆ? 2 ಪಟ್ಟು ಎಫಿಷಿಯಂಟ್ ಇದ್ದಾನೆ. 2 ಪಟ್ಟು ಇವನು ಸಮಯ ಜಾಸ್ತಿ ತಗೋತಾನೆ ಅಂದ್ರೆ ಇವನು ಅದರ ಅರ್ಧ ಟೈಮ್ ಅಲ್ಲಿ ಆ ಕೆಲಸ ಮುಗಿಸ್ತಾನೆ ಅಂತ. ಅರ್ಥ ಆಯ್ತಾ? ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ರಾಹುಲ್ ಎಕ್ಸ್ ದಿನಗಳಲ್ಲಿ ಆ ಕೆಲಸ ಮುಗಿಸಿದ್ರೆ x/2 ಎಕ್ಸ್ ನ ಅರ್ಧ ದಿನಗಳಲ್ಲೇ ಎಂ ಅನ್ನೋನು ಮುಗಿಸ್ತಾನೆ. ಇದೇ ರೂಲ್ ನ ಇಲ್ಲಿ ಅಪ್ಲೈ ಮಾಡಿದ್ರೆ ಎಸ್ ಅನ್ನೋನು ಈ ಆರ್ ಅನ್ನೋನಿಗಿಂತ, ಅಥವಾ ಎಸ್ ಅಂದ್ರೆ ಇಲ್ಲಿ ಸಚಿನ್. ಓಕೆ, ಸಚಿನ್ ರಾಹುಲ್ ಗಿಂತ 3 ಪಟ್ಟು ಎಫಿಷಿಯಂಟ್ ಇದ್ದಾನೆ. ಸೊ x/3 ಟೈಮ್ ಅಲ್ಲೇ ಅವನು ಆ ಕೆಲಸನ ಮುಗಿಸ್ತಾನೆ. ಅರ್ಥ ಆಯ್ತಾ ನಿಮಗೆ? ಸೊ ಇವೆಲ್ಲ x/2 ಅಂಡ್ x/3 ಅನ್ನೋದು ಏನಿದೆ, ಇವು ರಾಹುಲ್, ಮಾನಿಕ್ ಮತ್ತು ಸಚಿನ್ ಪೂರ್ತಿ ಕೆಲಸ ಮುಗಿಸೋದಕ್ಕೆ ಬೇಕಾಗುವಂತ ದಿನಗಳು. ಅವ್ರು ಎಷ್ಟು ಅಂತ ಕೊಟ್ಟಿಲ್ಲ, ಅದಕ್ಕೆ ನಾನು ಎಕ್ಸ್ ಅಂತ ತಗೊಂಡಿದ್ದೀನಿ. ಅರ್ಥ ಆಯ್ತಾ ಅಲ್ವಾ ನಿಮ್ಗೆ? ಓಕೆ, ಈಗ ನೋಡಿ, ಲಿಸನ್ ಕೇರ್ಫುಲಿ. ಈಗ ಆರ್ ಅನ್ನೋನು R1 ಅಂತ ಬರ್ಕೋತೀನಿ. R1 ನ 1 ದಿನದ ಕೆಲಸ ಇದು. ರಾಹುಲ್ ನ 1 ದಿನದ ಕೆಲಸ. ಇದ್ರ ರಿವರ್ಸ್ ಅಲ್ವಾ? ನಾವು ಯಾವಾಗ್ಲೂ ಏನ್ ಮಾಡ್ತೀವಿ, ಇದ್ರ ರಿವರ್ಸ್ ಬರ್ಕೋತೀವಲ್ವಾ? 1 ದಿನದ ಕೆಲಸ. ಹಂಗೆ ಮಾನಿಕ್ ನ 1 ದಿನದ ಕೆಲಸ, ಇದ್ರ ರಿವರ್ಸ್ ಮಾಡ್ಬೇಕು ನೀವು, 2/x. ಹಂಗೆ ಸಚಿನ್ ನ 1 ದಿನದ ಕೆಲಸ, ಇದನ್ನ ರಿವರ್ಸ್ ಮಾಡಿ, 3/x. ಓಕೆ, ಈ ಮೂರನ್ನು ಆಡ್ ಮಾಡಿದ್ರೆ ಈ ಮೂವರು 1 ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅಂತ ಸಿಗುತ್ತಾ ನಿಮಗೆ? ಓಕೆ ಓಕೆ, ಸೊ R1 ಪ್ಲಸ್ M1 ಪ್ಲಸ್ S1, ನೋಡಿ ಇಲ್ಲಿ ಬರ್ದ್ ಬಿಡ್ತೀನಿ. R1 ಪ್ಲಸ್ M1 ಪ್ಲಸ್ S1 ಈಸ್ ಈಕ್ವಲ್ ಟು 1/x ಪ್ಲಸ್ 2/x ಪ್ಲಸ್ 3/x. ಈಗ ನೋಡಿ, ಈಗ ಛೇದದಲ್ಲಿ x ಇರೋದ್ರಿಂದ LCM x ಆಗತ್ತೆ. ಈ ಮೇಲ್ಗಡೆನು ಎಲ್ಲಾನು x ಅಂದ್ರೆ x ಒಂದಲೇ ಒಂದೊಂದೇ ಆಗುತ್ತೆ. ಸೊ ಹಂಗಾಗಿ 1 + 2 + 3 ನೇ ಬರುತ್ತೆ. ಸೊ ಎಲ್ಲ ಸೇರಿದ್ರೆ 6/x ಬರುತ್ತೆ ನಮ್ಗೆ. 6/x ಏನದು? ರಾಹುಲ್, ಮಾನಿಕ್ ಮತ್ತು ಸಚಿನ್ ನ 1 ದಿನದ ಕೆಲಸ. ಇದನ್ನ ನಾನು ಇಲ್ಲಿ ಬರ್ದಿರ್ತೀನಿ. ಓಕೆ, ನೆನ್ಪಿಟ್ಕೊಳ್ಳಿ ನೀವು ಇದನ್ನ. R1 M1 ಪ್ಲಸ್ S1 6/x. ಇದನ್ನ ಒಂದ್ ಮಾರ್ಕ್ ಮಾಡ್ಕೊಂಡು ಇಕ್ವೇಶನ್ 1 ಅಂತ ಬರೆದಿಟ್ಕೊಳ್ಳಿ. ಓಕೆ, ಈಗ ಅರ್ಧ ಕೆಲಸ ಮುಗ್ದಿದೆ ನಮ್ದು. ಈಗ ಅರ್ಧ ಕೆಲಸ ಏನಾಯ್ತು? ಈಗ ಇಲ್ಲಿವರೆಗೂ ಅವ್ರು ಏನ್ ಕೊಟ್ಟಿದ್ರು, ಆ ಡೇಟಾ x ಅಂದ್ಕೊಂಡು ನಾವು ಒಂದು ಫಾರ್ಮುಲಾನ ಒಂದು ಡೇಟಾ ಬಂದಿದೆ ನಮಗೆ 6/x. ಬಟ್ x ಅನ್ನೋದು ಇನ್ನೂ ಏನ್ ಕಂಡಿಡ್ದಿಲ್ಲ ನಾವು. x ಅನ್ನೋದು ಪೂರ್ತಿ ದಿನಗಳು, ಆ ರಾಹುಲ್ಗೆ ಬೇಕಾಗುವ ಪೂರ್ತಿ ದಿನಗಳು ಎಷ್ಟು ಅನ್ನೋದನ್ನ x ಕಂಡಿಡಿದ್ರೆ ಸಿಗುತ್ತೆ ನಮ್ಗೆ. ಓಕೆ, ಅದ್ರ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ಅಬ್ಸರ್ವ್ ಮಾಡಿ. ಮೂವರು ಒಟ್ಟಿಗೆ ಕೆಲಸ ಮಾಡಿದರೆ ಆ ಕೆಲಸವನ್ನು 4 ದಿನಗಳಲ್ಲಿ ಮುಗಿಸುತ್ತಾರೆ ಅಂತ ಕೊಟ್ಟಿದ್ದಾರೆ ಅವ್ರು ಇಲ್ಲಿ. ಇದೊಂದು ಡೇಟಾ ಇದೆ ಅಲ್ಲ ನಮ್ಮ ಹತ್ರ.
ಅದನ್ನು ಯೂಸ್ ಮಾಡ್ಕೋಬಹುದಲ್ವಾ ನಾವು. ಸೊ ಮೂವರು ಒಟ್ಟಿಗೆ ಕೆಲಸ ಮಾಡಿದರೆ ಆ ಕೆಲಸವನ್ನು 4 ದಿನಗಳಲ್ಲಿ ಮುಗಿಸುತ್ತಾರೆ ಅಂದ್ರೆ ಅದರ ಅರ್ಥ ಏನು, R+M+S=4 ಅಂತ ಕೊಟ್ಟಿದ್ದಾರೆ ನಮಗೆ. ಓಕೆನಾ. ಈಗ ಇದನ್ನೇ ಇದು ಪೂರ್ತಿ ಕೆಲಸ ಮುಗಿಸೋದಕ್ಕೆ 4 ದಿನ ಬೇಕು ಅಂತಂದ್ರೆ ಇವರು ಮೂವರು ಸೇರಿ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ. ಇದೇ ಡೇಟಾ ಇಟ್ಕೊಂಡ್ರೆ R1+M1+S1 ಇದ್ರ ರಿವರ್ಸ್ ಆಗತ್ತಲ್ವಾ, 1/4 ಆಗತ್ತಲ್ವಾ. ಕರೆಕ್ಟ್ ತಾನೆ. ಓಕೆ, ಹಿಂಗೆ ಬರ್ಕೋತಾ ಇದ್ವಲ್ಲ ನಾವು. A+B=10 ಅಂತ ಕೊಟ್ಟಿದ್ರೆ A1+B1 1/10 ಅಂತ ಬರಿತಾ ಇದ್ವಿ. ಅದೇ ರೂಲ್ ಅಪ್ಲೈ ಮಾಡಿದೀನಿ ನಾನು ಇಲ್ಲಿ. ಓಕೆನಾ. ಸೊ ಈಗ ನಮ್ಮ ಹತ್ರ R1+M1+S1 ಅನ್ನೋದಕ್ಕೆ ಎರಡು ಡಿಫರೆಂಟ್ ವ್ಯಾಲ್ಯೂಸ್ ಇದೆ. ಒಂದು ನೋಡಿ, R1+M1+S1 ಅನ್ನೋದು 1/4 ಅಂದಿದೆ. ಇಲ್ಲಿ ಇಕ್ವೇಶನ್ 1 ಅಲ್ಲೂ ಕೂಡ ಅದೇ ಇದೆ, R1+M1+S1 6/S ಅಂತ ಇದೆ. ಸೊ ಈ ಲೆಫ್ಟ್ ಸೈಡ್ ಅಲ್ಲಿ ಎರಡು ಒಂದೇ ಆಗಿರೋದ್ರಿಂದ ರೈಟ್ ಸೈಡ್ ವ್ಯಾಲ್ಯೂಸ್ ನ ನಾವು ಇಕ್ವೇಟ್ ಮಾಡಬಹುದು. ಹಂಗಾದ್ರೂ ಅನ್ಕೊಳ್ಳಿ. ಇಲ್ಲ, R1+M1+S1 1/4 ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅನ್ಕೊಳ್ಳಿ. ಓಕೆನಾ. ಓಕೆ, ಸೊ ಈಗ ನಮ್ಗೆ ಏನಾಗುತ್ತೆ ಅಂದ್ರೆ ಇವೆರಡನ್ನು ಇಕ್ವೇಟ್ ಮಾಡಿದ್ರೆ 1/4 6/x ಆಗುತ್ತೆ. 1/4 6/x. ಸೊ ಈಗ x ನ ಈ ಕಡೆ ಒಯ್ಯಿರಿ, 4 ನ ಈ ಕಡೆ ತಗೊಳ್ಳಿ. ಅವಾಗ x 4 24. ಸೊ 24 ಅನ್ನೋದು x ವ್ಯಾಲ್ಯೂ. 24 ಅನ್ನೋದು x ವ್ಯಾಲ್ಯೂ. ಬಟ್ x ಅಂದ್ರೆ ಏನು ಅಂತ ಸ್ಟಾರ್ಟ್ ಮಾಡಿದೀವಿ ನಾವು. ರಾಹುಲ್ ಕೆಲಸವನ್ನು ಪೂರ್ತಿ ಮುಗಿಸಲು ತೆಗೆದುಕೊಳ್ಳುವ ದಿನಗಳು x. ಸೊ ರಾಹುಲ್ ಅನ್ನೋನು 24 ದಿನ ತಗೋತಾನೆ. ಈಗ ನಮ್ಗೆ ಕೇಳಿರೋದು ಮೂರೂ ಜನರ ಎಷ್ಟೆಷ್ಟು ದಿನ ತಗೋತಾರೆ ಅಂತ. ಸೊ ರಾಹುಲ್ ಅನ್ನೋನು ನೋಡಿ, ನಮಗ್ ಬೇಕಾಗಿರೋದು x/2 ಮತ್ತೆ x/3 ಮೂರ್ ಡೇಟಾ ಬೇಕಲ್ವಾ ನಮಗೆ. ಸೊ x ಅನ್ನೋದು ನಮಗ್ ಸಿಕ್ತು. ಏನಿದು 24. ಸೊ 24 1. ಆಮೇಲೆ x ಮತ್ತೆ 24 ಸಬ್ಸ್ಟಿಟ್ಯೂಟ್ ಮಾಡಿ, 2 1 2 12 24. ಮತ್ತೆ ಇಲ್ಲಿ 24 ಸಬ್ಸ್ಟಿಟ್ಯೂಟ್ ಮಾಡಿ, 3 1 3 8. ಸೊ ಡೇಟಾ ಏನು, 24 12 8. ಎಲ್ಲಿದೆ ಅದು ನೋಡಿ, 24 12 8. ದಿಸ್ ಇಸ್ ದ ಆನ್ಸರ್. ಅರ್ಥ ಆಯ್ತಲ್ವಾ ನಿಮ್ಗೆ. ಓಕೆ, ಸೊ ಈ ಪ್ರಾಬ್ಲಮ್ ಒಂದ್ ಸ್ವಲ್ಪ ನಿಮಗೆ ಏನ್ ಅನ್ಸ್ಬಹುದು, ಔಟ್ ಆಫ್ ದ ರೆಗ್ಯುಲರ್ ಪ್ಯಾಟರ್ನ್ ಅಂತ ಅನ್ಸ್ಬಹುದು. ಬಟ್ ಈ ತರದ ಪ್ರಾಬ್ಲಮ್ಸ್ ಕೂಡ ನಿಮ್ಗೆ ಕೇಳ್ಬಹುದು. ಅರ್ಥ ಆಯ್ತಾ. ಓಕೆ, ನಾವು ಲೆಟ್ ಅಸ್ ಸಿ ದ ಪ್ರಾಬ್ಲಮ್ ನೆಕ್ಸ್ಟ್. ಎ ಎಂಬುವನು ಒಂದು ಕೆಲಸವನ್ನು 12 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಇಷ್ಟು ಕೊಟ್ಟ ತಕ್ಷಣ ನೀವು A = 12 ಅಂತ ಬರ್ಕೊಂಬಿಡಿ. ಫಸ್ಟ್ ಅದನ್ನ ಮಾಡ್ಕೊಂಬಿಡಿ ಕೆಲಸನ. 12 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಬಿ ಯ ಕಾರ್ಯಕ್ಷಮತೆ ಎ ಗಿಂತ 60% ಹೆಚ್ಚು. 60% ಹೆಚ್ಚು ಅಂತ ಹೇಳ್ತಿದ್ದಾರೆ ಅವರು. ಓಕೆ, ಸೊ ಬಿ ಕಾನ್ಸಂಟ್ರೇಟೆಡ್ ಆನ್ ದಿಸ್. ಎ ಗಿಂತ ಬಿ 60% ಜಾಸ್ತಿ ಎಫಿಷಿಯಂಟ್ ಇದ್ದಾನೆ. ಹಾಗಾದ್ರೆ ಬಿ ಒಬ್ಬನೇ ಅದೇ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಾಗುತ್ತವೆ. ಇದೇ ಎಫಿಷಿಯನ್ಸಿ ರಿಲೇಟೆಡ್, ಬಟ್ ಇದು ಬೇರೆ ತರ ಸಾಲ್ವ್ ಮಾಡಬೇಕು. ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಸ್ಟಾರ್ಟ್ ವಿತ್ ದ ಎಫಿಷಿಯನ್ಸಿ ಆಫ್ ಎ ಅಂಡ್ ಬಿ. ಈ ಎಫಿಷಿಯನ್ಸಿ ಅನ್ನೋದನ್ನ ನೀವು ನೆನ್ಪಿಟ್ಕೊಬೇಕು. ಓಕೆ, ಸೊ ಎಫಿಷಿಯನ್ಸಿ ಅಂಡ್ ಟೈಮ್ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ತುಂಬಾನೇ ಈಸಿ ಇದು. ಓಕೆ, ಬಿ ಯ ಕಾರ್ಯಕ್ಷಮತೆ ಎ ಗಿಂತ 60% ಹೆಚ್ಚಿದೆ. ಹಂಗಾದ್ರೆ ನೋಡಿ, ಓಕೆ, ಲಿಸನ್ ಟು ಮಿ ಕೇರ್ಫುಲಿ. A is to B ಅಂತ ನಾನು ಬರ್ಕೊಂಡ್ರೆ, ಓಕೆ, ಈಗ ಇದು ನಾನು ಎಫಿಷಿಯನ್ಸಿ ಬರಿತಾ ಇದ್ದೀನಿ. ಇಲ್ಲಿ ಎಫಿಷಿಯನ್ಸಿ ಬರಿತಾ ಇದ್ದೀನಿ. ಎ ಅನ್ನೋನು 100 ಎಫಿಷಿಯನ್ಸಿ ಆಗಿದ್ರೆ ಬಿ ನ ಎಫಿಷಿಯನ್ಸಿ ಏನಾಗಿರುತ್ತೆ, 160 ಆಗಿರುತ್ತೆ. 100ಕ್ಕೆ 60 ಅಲ್ವಾ. ಪರ್ಸೆಂಟೇಜ್ ಅಂದ್ರೆ ಏನು, 100ಕ್ಕೆ 60 ಅಲ್ವಾ. ಸೊ ಏನ್ ಎಫಿಷಿಯನ್ಸಿ 100 ಅಂತ ಅನ್ಕೊಳ್ಳೋಣ. ಅವಾಗ ಬಿ ನ ಎಫಿಷಿಯನ್ಸಿ 160 ಆಗಿರುತ್ತೆ. ಕರೆಕ್ಟಾ ಇದು ಕರೆಕ್ಟಾ ಎಫಿಷಿಯನ್ಸಿ ಪ್ರಕಾರ. ಆದ್ರೆ ಟೈಮ್ ಟೇಕನ್ ಅಲ್ವಾ. ಟೈಮ್ ಅನ್ನೋದು ಎಫಿಷಿಯನ್ಸಿಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಅವಾಗ ಟೈಮ್ ನ ತಗೊಂಡ್ರೆ ನೀವು A is to B ಇದೆ, ಏನ ಟೈಮ್ ಏನಾಗುತ್ತೆ, ರಿವರ್ಸ್ ಆಗುತ್ತೆ. ಕರೆಕ್ಟಾ. ಇದನ್ನೇ ಅಲ್ವಾ ನಾವು ಬಿಗಿನಿಂಗ್ ಅಲ್ಲಿ ನೋಡಿದ್ದು. ಓಕೆ, ಸೊ ಎ ಮತ್ತು ಬಿ ನ ಟೈಮ್ ರೇಷಿಯೋ ತಗೊಂಡ್ರೆ 160:100 ಆಗುತ್ತೆ. ಓಕೆ, ಸೊ ಅದನ್ನೇ ನಾವು A/B = 160/100 ಅನ್ಕೊಳ್ಳೋಣ. ಓಕೆನಾ. ಹಂಗಾದ್ರೂ ಮಾಡ್ಬೋದಾ. ಇಲ್ಲ, ಮೊದ್ಲೇನ್ ಮಾಡಿ, ಇದನ್ನ ಒಂದ್ ಸ್ವಲ್ಪ ರೆಡ್ಯೂಸ್ ಮಾಡಿ. ಇಲ್ಲೊಂದು 0, ಇದೊಂದು 0 ಹೋಗುತ್ತೆ. ಓಕೆ, ಅಂಡ್ ದಿಸ್ ಇಸ್ 2 5 10 ಮತ್ತೆ 2 8 16. ಒಂದ್ ಸ್ವಲ್ಪ ರೆಡ್ಯೂಸ್ಡ್ ವ್ಯಾಲ್ಯೂ ಬರಿತಾ ಇದೀನಿ ನಾನು ಇಲ್ಲಿ. ಏನದು, A is to B is equal to 8:5. ಇದು ಇವರ ಟೈಮ್
ಎಷ್ಟು ತಗೋತಾರೆ ಅಂತ. ಎ ಅನ್ನೋನು 8 ಪಟ್ಟು ಟೈಮ್ ತಗೊಂಡ್ರೆ ಬಿ ಅನ್ನೋನು 5 ಪಟ್ಟು ಟೈಮ್ ತಗೋತಾನೆ, ಬಿಕಾಸ್ ಬಿ ಇಸ್ ಮೋರ್ ಎಫಿಷಿಯಂಟ್ ದನ್ ಎ. ಅರ್ಥ ಆಯ್ತಾ? ಓಕೆ, ನಾವು ಇದನ್ನೇ ಇಟ್ಕೊಂಡು ಇದನ್ನೇ ತಗೋತಾ ಇದೀನಿ ನಾನು ಇಲ್ಲಿ. ಓಕೆ, ಲೆಟ್ ಅಸ್ ಟೇಕ್ ದಿಸ್ ಓನ್ಲಿ. ಇದನ್ನ ಎ ಈಸ್ ಟು ಅನ್ನೋದನ್ನ ಎ ಬೈ ಅಂತ ಬರ್ಕೋಬಹುದು, ಅನುಪಾತ ಅದು ಅಲ್ವಾ. ಸೊ ಎ ಬೈ ಬಿ ಈಸ್ ಈಕ್ವಲ್ ಟು 8/5. ಓಕೆ, ಈಗ ನಮ್ಮ ಹತ್ರ ಇನ್ನೊಂದು ಡೇಟಾ ಇದೆ. ಎ ಇಸ್ ಈಕ್ವಲ್ ಟು, ನೋಡಿ, ಎ ಅನ್ನೋನು ಪೂರ್ತಿ ಕೆಲಸ ಮುಗಿಸೋದಕ್ಕೆ 12 ದಿನ ತಗೋತಾನೆ. ಆ 12 ದಿನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ನಮಗ್ ಬಿ ಅಂದ್ರೆ ಏನು, ಬಿ ಎಷ್ಟು ದಿನ ತಗೋತಾನೆ ಅನ್ನೋದು ಬೇಕಲ್ವಾ. ಬಿ ಒಬ್ಬನೇ ಅದೇ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನ ತಗೋತಾನೆ ಅನ್ನೋದೇ ನಮ್ ಪ್ರಶ್ನೆ. ಸೊ ಇಲ್ಲಿ ನೋಡಿ, ನಾವು ಯಾವ ಫಾರ್ಮುಲಾನು ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ಏನ್ ಮಾಡ್ತಾ ಇದೀವಿ, ಒಂದು ಬೇಸಿಕ್ ಏನು ರೇಷಿಯೋ ಪ್ರಪೋರ್ಷನಾಲಿಟಿ ವೈಸ್ ಎಫಿಷಿಯನ್ಸಿ ಅಂಡ್ ಟೈಮ್ ನ ಕಂಪೇರ್ ಮಾಡಿ ಸಿಂಪಲ್ ಆಗಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇದೀವಿ. ಓಕೆನಾ? ಸೊ ಇಲ್ಲಿ ಎ ಅನ್ನೋದು 12 ಇದೆ, ಆ 12ನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಪೂರ್ತಿನೇ ದಿನ, ಇಲ್ಲಿ A1 ಕಂಡುಹಿಡಿಯೋದು ಬೇಕಿಲ್ಲ ನೀವು. ಇಲ್ಲಿ 12/b ಈಸ್ ಈಕ್ವಲ್ ಟು 8/5. ಓಕೆ, ಸೊ ಬಿ ನ ಈ ಕಡೆ ಒಯ್ಯಿರಿ, ಅವಾಗ ಇದು 8/5 ಇದ್ದಿದ್ದು 5/8 ಆಗುತ್ತೆ. ಕರೆಕ್ಟಾ? ಸೊ ಇದು ಯಾವ ತರ ಆಗುತ್ತೆ ನೋಡಿ, ನಾನು ಬಿ ಅಂತ ಬರ್ಕೋತೀನಿ. ಇಲ್ಲಿ ಬಿ ಈ ಕಡೆ ಒಯ್ದಿದ್ದೀನಿ, ಆ ಬಿ ನೇ ಮೊದಲು ಬರ್ದಿದ್ದೀನಿ. 5 ನ ಈ ಕಡೆ ತಗೊಂಡು 8 ನ ಈ ಕಡೆ ತಗೋತೀನಿ. ಸೊ 12 ಆ ಕಡೆ ಉಳಿದಿತ್ತಲ್ವಾ, ಈ ಕಡೆ 5/8 ಆಯ್ತು. 8/5 ಇದ್ದಿದ್ದು 5/8 ಆಯ್ತು. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಸೊ ಇಲ್ಲಿ 2 4 8 ಅಥವಾ 4 2 8, 4 2 8, 4 3 12. ಓಕೆ, 3 5 15 ಡಿವೈಡೆಡ್ ಬೈ 2. 15/2 ಅಂದ್ರೆ 7.5. 7.5 ದಿನಗಳು. ಸೊ ದಿಸ್ ಕಂಪ್ಲೀಟ್ಸ್ ಟೈಮ್ ಅಂಡ್ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್. ಇಲ್ಲಿವರೆಗೂ ನಾವು ಸಾಕಷ್ಟು ಪ್ರಾಬ್ಲಮ್ಸ್ ನ ನೋಡಿದ್ವಿ. 16 ಡಿಫರೆಂಟ್ ಪ್ರಾಬ್ಲಮ್ಸ್ ವಿತ್ ಡಿಫರೆಂಟ್ ಡೇಟಾ ಕೈಂಡ್ಸ್ ವಿ ಹ್ಯಾವ್ ಸೀನ್ ಅಲ್ವಾ. ಈಗ ನಾನು ನಿಮಗೆ 2 ಪ್ರಾಬ್ಲಮ್ ನ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೀನಿ. ಸ್ಟಾಪ್ ದ ವಿಡಿಯೋ ಅಂಡ್ ಮೇಕ್ ಎ ನೋಟ್ ಆಫ್ ದಿಸ್. ಓಕೆ, ಅಂಡ್ ಇದರಲ್ಲಿ ಏನ್ ಆನ್ಸರ್ ಬರುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಸೊ ನಾವು ಇನ್ನೊಂದು ಕಾನ್ಸೆಪ್ಟ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಬಟ್ ಅದಕ್ಕೂ ಮುಂಚೆ ಈ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಗಿದ್ರೆ, ಅಥವಾ ಈ ಪ್ರಾಬ್ಲಮ್ಸ್ ವೇ ಆಫ್ ಅಪ್ರೋಚ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಓಕೆ, ಈ ಆನ್ಸರ್ ನ ಕಮೆಂಟ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಪ್ಲೀಸ್ ಶೇರ್ ದಿಸ್ ವಿಡಿಯೋ ಟು ಆಲ್ ಯುವರ್ ಫ್ರೆಂಡ್ಸ್ ಅಂಡ್ ಸಪೋರ್ಟ್ ದ ಚಾನಲ್ ಪ್ಲೀಸ್. ಓಕೆ, ಸೊ ಲೆಟ್ ಅಸ್ ಸಿ ದ ಹೋಮ್ವರ್ಕ್ ಪ್ರಾಬ್ಲಮ್. ಹೋಮ್ವರ್ಕ್ ಪ್ರಾಬ್ಲಮ್ ಏನ್ ಹೇಳುತ್ತೆ ಅಂದ್ರೆ, ಎ ಒಬ್ಬನೇ ಒಂದು ಕೆಲಸವನ್ನು 80 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಇದೇ ತರದ ಪ್ರಾಬ್ಲಮ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಓಕೆ, ಆದ್ರೆ ಅದರಲ್ಲೇ ಒಂದು ಸ್ವಲ್ಪ ವೇರಿಯೇಷನ್ ಇದೆ ಇಲ್ಲಿ. ಓಕೆ, ಸೊ ಇನಿಷಿಯಲಿ ಈ ಸೆಷನ್ ಇನಿಷಿಯಲಿನೇ ಈ ಪ್ರಾಬ್ಲಮ್ ಡಿಸ್ಕಸ್ ಮಾಡಿದೀನಿ ನಾನು. ಎ ಒಬ್ಬನೇ ಒಂದು ಕೆಲಸವನ್ನು 80 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಅವನು ಆ ಕೆಲಸವನ್ನು 10 ದಿನಗಳು ಮಾಡಿದ ನಂತರ ಉಳಿದ ಕೆಲಸವನ್ನು ಬಿ ಒಬ್ಬನೇ 42 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಓಕೆ, ಎ ಮತ್ತು ಬಿ ಇಬ್ಬರು ಒಟ್ಟಾಗಿ ಕೆಲಸ ಮಾಡಿದರೆ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ನೋಡಿ, ಇಲ್ಲಿ ನೀವು ಯಾವ ತರ ಲಾಜಿಕ್ ಯೂಸ್ ಮಾಡ್ತೀರಾ, ಏನ್ ಮೈನಸ್ ಮಾಡ್ತೀರಾ, ಏನ್ ಪ್ಲಸ್ ಮಾಡ್ತೀರಾ, ದಟ್ ಇಸ್ ಆಲ್ ಲೆಫ್ಟ್ ಟು ಯು. ಓಕೆ, ಸೊ ಗಿವ್ ಮಿ ದ ಆನ್ಸರ್ ಇನ್ ದ ಕಮೆಂಟ್ ಫಾರ್ ದಿಸ್ ಕ್ವೆಶ್ಚನ್. ಓಕೆ, ಇದೇ ತರ ಇನ್ನೊಂದು ಪ್ರಾಬ್ಲಮ್ ಇದೆ. ಎ ಒಬ್ಬನೇ ಒಂದು ಕೆಲಸವನ್ನು ಪ್ರತಿದಿನ 9 ಗಂಟೆಗಳಂತೆ 7 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಓಕೆ, ಸೊ ಆ ಕೆಲಸ ಏನು ಅಂತ ಕೊಟ್ಟಿಲ್ಲ ಅವರು. ಒಂದು ಕೆಲಸನ 9 ಗಂಟೆಗಳಂತೆ 7 ದಿನಗಳಲ್ಲಿ ಪೂರ್ಣಗೊಳಿಸ್ತಾನೆ. ಬಿ ಅನ್ನೋನು ಅದೇ ಕೆಲಸವನ್ನು ಪ್ರತಿದಿನ 7 ಗಂಟೆಗಳಂತೆ 6 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಓಕೆ, ಇಲ್ಲಿ ಏನಿದೆ ಅಂತ ನೋಡಿ ನೀವು. ಡೇಟಾ ನಿಮಗೆ ಇರೋದೇನು, ಡೇಟಾ ನಿಮಗೆ ಬೇಕೇನು, ಏನ್ ಫಾರ್ಮುಲಾ ಯೂಸ್ ಮಾಡ್ತೀರಾ, ದಟ್ ಇಸ್ ಆಲ್ ಲೆಫ್ಟ್ ಟು ಯು. ಗೆಟ್ ಮಿ ದ ಆನ್ಸರ್ ಇನ್ ದ ಕಮೆಂಟ್. ಎ ಮತ್ತು ಬಿ ಇಬ್ಬರೂ ಸೇರಿ ಪ್ರತಿದಿನ 8 ಗಂಟೆಗಳು ಮತ್ತು 2 ಗಂಟೆಗಳ ಕಾಲ. ಇಲ್ಲಿ 8 ಈ ತರ ಇದೆ ಡೇಟಾ ಇದು. ಓಕೆ, 8ಕ್ಕಿಂತ ಜಾಸ್ತಿ ಗಂಟೆಗಳು, ಬಟ್ ಇನ್ನೊಂದು ಎಕ್ಸ್ಟ್ರಾ ಗಂಟೆಗಳು ಎಷ್ಟಿದೆ ಅಂತಂದ್ರೆ 2 ಗಂಟೆಗಳು. 2 ಅನ್ನೋದು ಎಷ್ಟು ಮಿನಿಟ್ಸ್ ಆಗುತ್ತೆ ಅಂತ ನೀವೇ ಫೈಂಡ್ ಔಟ್ ಮಾಡಿ. ಓಕೆ, ಗಂಟೆಗಳ ಕಾಲ ಕೆಲಸ ಮಾಡಿದರೆ ಆ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಾಗುತ್ತವೆ. ಪ್ರಶ್ನೆನ ಓದಿ ಅರ್ಥ ಮಾಡ್ಕೊಳ್ಳಿ, ಆನ್ಸರ್ ನ ಕಮೆಂಟ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮೇಲೆ ವಿ ವಿಲ್ ಮೀಟ್. ಓಕೆ, ಥ್ಯಾಂಕ್ ಯು.